मुह्यन्ति यं सूरयः तेजोवारिभृतां यथा विनिमयो यत्र तथा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानितिरुषितमो बन्धमोक्षाश्च यस्मात् तस्य श्रीब्रह्मरुद्रप्रभृतिः सुरनरद्वीरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्. ಯಾವುದೀಗ ದಹಿ ವಿಕೃತಂ ತ್ಯಜಂತಿ ಕನಕಸ್ಯ ಆಗ್ತಾ ಇತ್ತು. ತದಾತ್ಮತಯ ಸ್ವಕೃತಂ ಅನುಪ್ರವಿಷ್ಟಃ ಇದಮಾತ್ಮತಯಾ ರಸಿತಂ ತವ ಯೇ ಪರಿಚರಂತಿ ಅಖಿಲ ತತ್ವನಿಕೇತತಯಾ ನನುತೆ ಪದಾಕ್ರಮಂತಿ ಅವಿಗಣಯ್ಯ ಶಿರೋ ನಿವೃತ್ತೇಃ. ನಿವೃತ್ತಿ ಅಂದರೆ ಸಂಸಾರ ಅಂತ ಅರ್ಥ. ನಿವೃತ್ತಿಯ ತಲೆಯನ್ನು ಮೆಟ್ತಾರೆ ಅಂದರೆ ನಿವೃತ್ತಿಯ ದೇವತೆಯನ್ನು ಅಂತ ಅರ್ಥ ಅಲ್ಲ. ಸಂಸಾರವನ್ನು ಮೆಟ್ಟಿ ನಿಲ್ತಾರೆ ಅಂದರೆ ಅರ್ಥ ಏನೋ, ಅವರು ಸಂಸಾರದ ಭಯ ಇರೋದೇ ಇಲ್ಲ, ಗೆದ್ದು ಬಿಡ್ತಾರೆ. ಮೆಟ್ಟಿ ನಿಲ್ಲೋದು ಗೆಲುವಿಗೆ ಅಂಕಿತ. ಅದನ್ನು ಹೇಳ್ತಾರೆ. ಸರ್ವಗಮ್ಯೇ ಪ್ರಪಶ್ಯಂತಿ ಬ್ರಹ್ಮಾನಂದ ಮಜಾಕ್ಷರಂ ಏಕಮೇವಾದ್ವಯಂ ನಿತ್ಯಂ ನಿವೃತ್ತೇಸ್ತಸ್ಯ ಶಿರೋಗತಾಃ ಇತಿ ಸೌಕರಾಯಣ ಶ್ರುತಿ. ಅದೇ ಪದ ಇರತಕ್ಕಂಥ ಶ್ರುತಿ ಕೊಟ್ಬಿಡ್ತಾರೆ. ಏನಿದೆ ಅಲ್ಲಿ ಹಿಂದೆ ಏನಾಗಿತ್ತು? ಯಥಾ ಕನಕಸ್ಯ ಅದೆಲ್ಲಾಗಿತ್ತಲ್ಲ. ಯಥಾ ಕನಕಸ್ಯ ವಿವಿಧಕೃತಂ ಕುಂಡಲಾದಿಕಂ ಕನಕಂ ವಿನಾ ಪರಿತ್ಯಕ್ತುಂ ನ ಶಕ್ಯತೆ ತಥಾ ಸ್ವಕೃತಂ ಜಗದನುಪ್ರವಿಷ್ಟೋ ಭಗವಾನ್ ಮೂಲರೂಪಂ ವಿನಾ ಪರಿತ್ಯಕ್ತುಂ ನ ಶಕ್ಯ. ಮೂಲರೂಪವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕನಕ ಆಭರಣಗಳ ಮೂಲರೂಪ ಹೇಗೋ ಪರ್ವತನ ಮೂಲರೂಪವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದೆಲ್ಲರಿಗೂ ಕೂಡ ಆರಾಧನೆ ಮಾಡಿ ಕುಡಿದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು. ಮೂಲರೂಪ ಶಬ್ದಕ್ಕೆ ಎರಡು ಅರ್ಥ. ಒಂದು ನಾರಾಯಣ ರೂಪ, ಇನ್ನೊಂದು ಬಿಂಬರೂಪ. ಆತ್ಮತಯ ಏಕ ರಸಿತಂ ಆತ್ಮನ ಪ್ರಕಾಶಿತಂ. ರಸಿತಂ ಅಂದರೆ ಲಸಿತಂ. ಲಸ ಅಂದರೆ ಪ್ರಕಾಶ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೆ. ಅದಕ್ಕೆ ಆತ್ಮನ ಪ್ರಕಾಶಿತಂ ಜಗತ್ ಪ್ರವಿಷ್ಟ ತಸ್ಮಾತ್ ಸರ್ವಗತೋ ವಿಷ್ಣುರಿತಿ ಜ್ಞಾತವ್ಯ ಇತ್ಯರ್ಥ. ಇತ್ತಂ ಯೇ ಜ್ಞಾತ್ವಾ ಪರಿಚರಂತಿ ತವ ಸ್ವರೂಪಂ ತೇ. ಈ ರೀತಿ ತಿಳ್ಕೊಂಡು ಯಾರು ನಿನ್ನ ಸ್ವರೂಪವನ್ನು ಪರಿಚರಂತಿ ಸೇವಿಸ್ತಾರೋ ಋತಾತ್ಮಕ ಬ್ರಹ್ಮಪ್ರಾಪ್ತಿ ವಿರುದ್ಧತ್ವಾತ್. ಈ ಸಂಸಾರನ ಯಾತಕ್ಕೆ ಕರೀತಾರೆ ಹೀಗೆ? ಋತನಾಮಕ ನಿರ್ವೃತಿ ಅನ್ನೋ ಪದ ಇದೆ, ಅದಕ್ಕೆ ಅರ್ಥ ಹೇಳ್ತಾರೆ. ನಿರ್ವೃತಿ ಅಂದರೆ ಏನು? ಋತ ಋತಿ ನಿರ್ವೃತ ಹಾಗೆ ಬಂದಿರೋದು. ಋತಾತ್ಮಕ ಬ್ರಹ್ಮ ಪ್ರಾಪ್ತಿ ವಿರುದ್ಧತ್ವಾತ್ ನಾ ಇದೆ. ಋತ ಪರಮಾತ್ಮ ಎಲ್ಲಿ ಬಂದಿದೆ ಆ ಮಾತು? ಋತಂ ಆಮೇಲೆ ಇನ್ನೊಂದು ಕಡೆಗೆ ಋತಂ ಪಿಬೇತ್, ಇನ್ನೊಂದು ಕಡೆಗೆ ತತ್ವೋದ್ಯೋತ ಋತಂ ಸತಿಥಿ ಸಂಪ್ರೋಕ್ತಂ ಅನೃತಂ ಅಸದುಚ್ಯತೆ ಅಂತ ಹೇಳಿದ್ದಾರೆ. ಪೈಂಗಿ ಶುಚಿ ಕೋಟ್ ಮಾಡಿದ್ದಾರೆ. ಆದ್ದರಿಂದ ಋತ ಅಂದರೆ ಪರಮಾತ್ಮ. ಯಾತಕ್ಕೆ ಋತ? ಋತ ಅಂದರೆ ಏನು? ಋಗತೌ ಇತಿ ಪೂರ್ವಾಗತವ ಸ್ಥಿತೇ ಒಂದು ನೋ ಚೇಂಜ್ ಶಶ್ವದೇಕ ಪ್ರಕಾರ. ದೇವರು ಏನಂತ ಕರೀತಾರೆ? ಜಗತ್ತನ್ನು ಅನೃತ ಅಂತ ಕರೆದ ಸುಳ್ಳು ಅಂತ ಅರ್ಥ ಅಲ್ಲ, ಬದಲಾವಣೆ ಹೊಂದುತ್ತೆ ಅಂತ ಅರ್ಥ. ಅಶ್ವತ್ಥ ಅದು ಸರಿಯಾಗಿ ಹೊಂದುತ್ತೆ. ಅದಕ್ಕೂ ಅದೇ ಹೇಳ್ತಿರೋದು. ಋತ ಅಂದರೆ ದೇವರ ಹೆಸರು. ತರ್ಕ ಶಾತ್ ನಿವೃತ್ತಿ ಅಂತ ನಿವೃತ್ತಿಯ ಶಿರವನ್ನು ಮೆಟ್ಟಿ ನಿಲ್ತಾರೆ. ಯಾಕೆ ಪದ ಹೇಳಿದ್ರು? ಅದು ನಿವೃತ್ತಿ ಶಬ್ದಕ್ಕೆ ಅರ್ಥ ಯಾತಕ್ಕೆ ಬಂದಿರೋದು ಅಂದರೆ ದೇವತೆಯ ಹೆಸರದು. ಇಲ್ಲಿ ಸಂಸಾರಕ್ಕೆ ಹೆಸರು ಆಪೋಸಿಟ್ ಇದು. ಏನಂತ ಅರ್ಥ ಬರಬೇಕು? ದೇವರಿಗೆ ವಿರುದ್ಧವಾದ ರೀತಿಯಲ್ಲಿ ಬದುಕೋದಕ್ಕೆ ಕಾರಣವಾಗೋದ್ರಿಂದ ಸಂಸಾರವನ್ನು ಏನಂತ ಕರೀತಾರೆ? ಬಂಧಕ, ನಿವೃತ್ತಿ ಅಂತ ಕರೀತಾರೆ. ಇಲ್ಲಿ ಸಂಸಾರಸ್ಯ ಶಿರಃ ಸ್ಫುಟಂ ಪದಾಕ್ರಮಂತಿ. ಅದು ಮೆಟ್ಟು ನಿಲ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಾಗ, ದೇವನ ಋತ ಅಂತ ತಿಳ್ಕೊಂಡಾಗ ಅದು ಅನೃತವನ್ನು ಮೆಟ್ಟು ನಿಲ್ತಾರೆ ಅಂತ ಅರ್ಥ. ಸರ್ವಗಮ್ಯೇ ಪ್ರಪಶ್ಯಂತಿ ಬ್ರಹ್ಮಾನಂದ ಮಜಾಕ್ಷರಂ ಏಕಮೇವಾದ್ವಯಂ ನಿತ್ಯಂ ನಿವೃತ್ತೇಸ್ತಂ ಶಿರೋಗತಾಃ ಇತಿ ಸೌಕರಾಯಣ ಶ್ರುತಿ. ಸರ್ವಗಂ ಸರ್ವತ್ರ ಪರಮಾತ್ಮ. ಸರ್ವಗ ವಿಷ್ಣು ಸಹಸ್ರವಾದ ಪದ. ಏ ಪ್ರಪಶ್ಯಂತಿ ಯಾರು ನೋಡ್ತಾರೆ. ಎಲ್ಲಿ ನೋಡೋದು ಅಂದರೆ ಒಳಗೆ. ಬ್ರಹ್ಮಾನಂದಂ
ಅಜ ಅಕ್ಷರ ಬ್ರಹ್ಮ ಆನಂದ ಅಜ ಅಕ್ಷರ ಎಲ್ಲ ದೇವರ ಹೆಸರುಗಳು. ಆತನ್ನ ಏಕಮೇವಾದ್ವಯಂ ನಿತ್ಯಂ, ಆತ ಏಕಮೇವ ಎಂದು ನಿರ್ವಿಕಾರ. ಅನಂತ ರೂಪ ತಗೊಂಡ್ರು ಒಂದೇ, ಒಂದು ರೂಪದಲ್ಲಿ ಅನಂತ ರೂಪ. ನಿತ್ಯಂ ನಿತ್ಯ ಆಗುವೆ, ನಿತ್ಯಂ ಅದ್ವಯಂ ನಿತ್ಯಂ ಏಕಂ ನಿತ್ಯಂ ಯೇ ಪ್ರಪಶ್ಯಂತಿ, ಎಲ್ಲದಕ್ಕೂ ಅನ್ವಯ ಅದು. ನಿರುತಃ ನಿರುತೇ ಹೇತೆ ಶಿರೋಗತಃ, ಅವರೆಲ್ಲ ನಿವೃತ್ತಿ ಅಂತ ಸಂಸಾರವನ್ನು ಶಿರೋಗ ತಲೆ ಮೇಲಿರ್ತಾರೆ ಅಂತ ಮೆಟ್ಟು ನಿಲ್ತಾರೆ. ಏಕಮೇವ, ಎರಡೂ ಒಂದೇ, ದ್ವಯಂ ಅಂದರು ಒಂದೇ, ದ್ವಿತೀಯ ಅಂದರು ಒಂದೇ. ಯಥೈವ ಕುಂಡಲಂ ತ್ಯಕ್ತ್ವಾ ನಾದಾತುಂ ಕನಕಾಂಶಕಂ ತಸ್ಯೈವ ತದವಸ್ಥಾತ್ವಾತ್ ಕೇವಲಾಭೇದತಃ ಸ್ಫುಟಂ. ಯಥೈವ ಕುಂಡಲಂ ತ್ಯಕ್ತ್ವಾ ನಾದಾತುಂ ಕನಕಾಂಶಕಂ, ಈ ಕುಂಡಲದಲ್ಲಿ ಸುವರ್ಣದ ಕುಂಡಲ ಮಾಡಿದ್ದಾರೆ. ಇವತ್ತು ನಾವೇನು ಮಾಡಬೇಕು, ಕುಂಡಲನ್ನು ಬಿಟ್ಟುಬಿಟ್ಟು ಬರೀ ಸುವರ್ಣ ತೊಗೊಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದೇ ರೀತಿಯೇ ದೇವರು ಮೂಲ ಅದಕ್ಕೆ. ಯಾಕೆ ಕುಂಡಲ ಆಗಿದ್ದು ಅದಕ್ಕೋಸ್ಕರ ಸುವರ್ಣ ಬೇಸ್ ಅದಕ್ಕೆ. ದೇವರೇನು ಅಶ್ವತ್ಥ, ಊರ್ಧ್ವ ಮೂಲ ಮತಶಾಖಂ, ಊರ್ಧ್ವ ಮೂಲ, ಅದು ಇಂಪಾರ್ಟೆಂಟ್. ಅದು ಹೇಗೆ ಸಾಧ್ಯ ಇಲ್ಲವೋ ತದವಸ್ಥಾ ಸ್ಫುಟ ಏವಂ ಸುರಾಸುರ ನರೇಶು ಆಸ್ಥಿತೋ ಭಗವಾನ್ ಹರಿಹಿ. ಈಗ ಪರಮಾತ್ಮ ಸುರ ಅಸುರ ನರರಲ್ಲಿ ಏನಾಗಿದ್ದಾನೆ, ಒಳಗೆ ನೆಲೆಸಿದ್ದಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಒಳಗೆ ನೆಲೆಸಿದ್ದಾನೆ ಅಂತ ಹೇಳಿದಾಗ ವಿಕಾರ ಹೊಂದಿಬಿಟ್ಟು ನಾನು ತಿಳ್ಕೊಬಾರದು. ಮತ್ತು ದೃಷ್ಟಾಂತ ಅಷ್ಟೇ ಇದೆ. ದೃಷ್ಟಾಂತ ತೊಗೊಂಡ್ರೆ ಏನಾಗಿಬಿಡುತ್ತೆ, ತ್ಯಾಜಿಟ್ಟಿದ್ದು ಹಾಗೆ ತೊಗೊಂಡ್ರೆ ಪರಮಾತ್ಮ ವಿಕಾರ ಕುಂಡಲವಾಗಿ ಹೇಗೆ ವಿಕಾರ ಹೊಂದುತ್ತೋ ಸುವರ್ಣ ಹಾಗಲ್ಲ. ಅದು ಹಾಗೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ, ನಿಮಿತ್ತ ಕಾರಣ, ರೂಪಕ್ಕೆ ಮೂಲ ರೂಪಕ್ಕೆ ಅಭೇದ ಕಾರಣತ್ವ ಹೇಳೋದು ಇನ್ನೊಂದು ನಿಮಿತ್ತ ಕಾರಣ ಅಷ್ಟೇ. ನೈವ ಭೇದೇನ ಮಂತವ್ಯಂ ಜೀವಭೇದೇತು ಸತ್ಯಪಿ. ಈ ಆಭರಣಗಳಲ್ಲಿ ವ್ಯತ್ಯಾಸ ಇದೆ. ಹರಳು ಎರಡು ಹಾಕಿರ್ತಾರೆ, ಸುವರ್ಣನೇ. ಆ ರೀತಿಯಲ್ಲಿ ಪರಮಾತ್ಮ ಏನು ಹೊಂದೋದಿಲ್ಲ, ವಿಕಾರ ಹೊಂದೋದಿಲ್ಲ. ಅದು ಪ್ರತಿ ದೃಷ್ಟಾಂತಗಳು ಸರಿಯಾಗಿ ಅನ್ವಯ ಮಾಡ್ಕೋಬೇಕು. ಕೆಲವು ದೃಷ್ಟಾಂತಗಳು ಸ್ವರ್ಣ ಅದೇ ಇರುತ್ತೆ, ಸ್ವರ್ಣ ಅದೇನೆ, ಆಕಾರ ಆಭರಣಗಳು ಬೇರೆ ಬೇರೆ. ಇಷ್ಟು ಬಂಗಾರ ಕೊಡ್ತಾ ಇಷ್ಟು ಆಭರಣ ಅಂತ ಹೇಳಿಬಿಡ್ತಾರೆ. ಅನೇಕ ವೆರೈಟಿ ಆಭರಣ ಮಾಡಿರ್ತಾರೆ, ನೋಡೋದಕ್ಕೆ ಬೇರೆ ಬೇರೆನೇ ಕಾಣಿಸುತ್ತೆ. ಆದರೆ ಒಳಗಿರೋ ಸುವರ್ಣ ಮಾತ್ರ ಏನೋದು ಒಂದೇ. ಅದಕ್ಕೆ ನಿಯಾಮಕವಾದ ಭಗವದ್ ರೂಪ, ಎಲ್ಲ ವಸ್ತುಗಳು ಭಗವದ್ ರೂಪಗಳಿದ್ದರೂ ಕೂಡ ಮೂಲ ರೂಪಕ್ಕೂ ಅವಕ್ಕೂ ವ್ಯತ್ಯಾಸ ಇಲ್ಲ. ನೈವ ಭೇದೇನ ಮಂತವ್ಯೋ ಜೀವಭೇದೇತು ಸತ್ಯಪಿ ಯೇ ತಥಾ ಅಭಿನ್ನಮೀಶೇಷಂ ಪಶ್ಯಂತಿ ಪರಮರ್ಷಯ. ಈ ರೀತಿ ನೋಡಬೇಕು. ಇವರೆಲ್ಲ ಪರಮ ಋಷಿಗಳು. ಇವರೆಲ್ಲ ಋಷಿಗಳು ಅಂದರೆ ವೇದದ್ರಷ್ಟಾರ ಮುನಿಗಳು ಅಂತ ಒಂದು ಅರ್ಥ, ಇಲ್ಲಿ ಒಳ್ಳೆ ಜ್ಞಾನಿಗಳು ಅಂತ ಅರ್ಥ. ಋತ ಪ್ರಾಪ್ತಿ ವಿರುದ್ಧತ್ವಾತ್ ಸಂಸಾರಂ ನಿರುತೇಶ್ಚಿರ. ಋತಪ್ರಾಪ್ತಿ ವಿರುದ್ಧತ್ವಾತ್ ಅಲ್ಲೇನು ಹೇಳಿದರು, ಅದಕ್ಕೆ ಕೊಟೇಶನ್ ಇದೆ. ಇದೆಂದು ಈ ರೀತಿ ಹೇಳೋದಕ್ಕೆ ಏನಂತ ಕರೀತಾರೆ, ನಿರ್ವಚನ, ನಿರುಕ್ತಿ. ಪದವನ್ನು ಯೋಗಿಕ ಅರ್ಥ, ಪದ ಒಡೆದು ಹೇಳೋದು. ಏನಂತ ಹೇಳ್ತಾರೆ, ಋತಪ್ರಾಪ್ತಿ ವಿರುದ್ಧತ್ವಾತ್ ನೈಋತೇಹೇ ಶಿರ. ನಿವೃತ್ತಿ ಋತಪ್ರಾಪ್ತಿ ವಿರುದ್ಧತ್ವಾತ್, ಬ್ರಹ್ಮಪ್ರಾಪ್ತಿಗೆ ಅಡ್ಡಿಯಾಗೋದ್ರಿಂದ ಸಂಸಾರವನ್ನು ನಿವೃತ್ತಿ ಅಂತ ಕರೀತಾರೆ. ಇದು ಕಾಮನ್ ನೋವನಾಗಿ ಬಂದಿರೋದೇ ಹೊರತು ಪ್ರಾಪರ್ ನೋವನಾಗಿ ಅಲ್ಲ. ಪ್ರಾಪರ್ ನೋವನಾಗಿದ್ದರೆ ಯಾರಾಗ್ತಿದ್ರು, ನಿವೃತ್ತಿ ಆಗ್ತಾಯಿತ್ತು, ನೈಋತ್ಯಕ್ಕೆ ಅಧಿಪತಿ ಆಗ್ತಾಯಿತ್ತು. ಆತಲ್ಲ ಇಲ್ಲಿ. ತಾಮ್ ಶಕುನಿ ಅನ್ನೋ ಪದ ಇದೆ ಉದಾಹರಣೆಗೆ. ಶಕುನಿ ಅನ್ನೋ ಪದಕ್ಕೆ ಅರ್ಥ ಏನು? ಕೇಳಿ ಕಡೆ ಅಭ್ಯಾಸ ಆಗಿಬಿಟ್ಟಿದೆ. ಶಕುನಿ ಅಂದರೆ ಏನು? ಶಕುನಿ ಅಂದರೆ ಏನು ಗೊತ್ತಿಲ್ಲ. ಶಕುನಿ ಅಂದರೆ ದುರ್ಯೋಧನದ ಭಾವ ಶಕುನಿ, ಅದು ಎಲ್ಲರಿಗೂ ಗೊತ್ತಿರೋ ಅರ್ಥ ಅದು. ಆ ಶಕುನಿ ಶಬ್ದಕ್ಕೆ ಪಕ್ಷಿ ಅಂತ ಅಷ್ಟೇ ಅರ್ಥ, ಅದು ಗೊತ್ತಾಯ್ತು. ಪಕ್ಷಿ ಹೆಸರು ಅಷ್ಟೇ. ಅವನ ಮಗ ಯಾರು ಗೊತ್ತಾ, ಉಲೂಕ, ಗೂಬೆ. ಅವನು ಇನ್ನೊಂದು ಪಕ್ಷಿದೆ ಅದು ಕೂಡ. ಅಂದರೆ ಅವನು ಪಕ್ಷಿಗಳ ಹೆಸರು ಕೂಡ ಒಳ್ಳೆ ಹೆಸರುಗಳವೆಲ್ಲ ಕೂಡ. ಬಟ್ ಇವ್ರ ಪ್ರಕಾರ ಏನಾಗುತ್ತೆ, ಅದು ಶಕುನಿ ಅಂತ ತಲೆ ಹೊಡೆಯೋದೆ. ಶಕುನಿ ಬುದ್ಧಿ ಅಂದ ತಕ್ಷಣ ಪಕ್ಷಿ ಬುದ್ಧಿ ಅಂತ ಯಾರು ತಿಳ್ಕೊಳ್ಳೋದಿಲ್ಲ. ಆ ಶಕುನಿ ಬುದ್ಧಿ ಅಂತಾನೆ ಅರ್ಥ ಆಗೋದು. ಅರ್ಥ ಬರುತ್ತೆ. ಹೇಳಿದೆ, ಶಕುನಿ ಒಂದು ಕಟ್ಟಿರ್ತಾರೆ, ಎಲ್ಲ ಕಡೆ ಹಾರ್ಲಕ್ಕೆ ಹೋಗುತ್ತೆ, ಕೊನೆಗೆ ಆಗೋದು ಸುಸ್ತೊಡೆದು ಅಲ್ಲಿಗೆ ಬಂದುಬಿಡೋದು. ಅದು ಯಥಾ ಬಂಧನಮೇವ ಆಶ್ರಯತೆ, ಗೂಟಕ್ಕೆ ಮತ್ತೆ ಅಂಟ್ಕೊಂಡ್ಬಿಡುತ್ತಲ್ಲ, ಹಾಗೆ ದೃಷ್ಟಾಂತ ಕೊಟ್ಟೆ. ಅಲ್ಲಿ ಶಕುನಿ ಈ ಶಕುನಿ ಅಲ್ಲ, ಆ ಅರ್ಥ. ಇಲ್ಲೂ ನಿವೃತ್ತಿ ಹಾಗೆ. ನಿವೃತ್ತಿ ಪ್ರಾಪರ್ ನೋವನಾದರೆ ಅಲ್ಲಿ ಅದೇನಾಗ್ತಿತ್ತು, ಶಕುನಿ. ಕಾಮನ್ ನೋವನಾದಾಗ ಪಕ್ಷಿ. ಆ ರೀತಿಯಲ್ಲಿ ಇಲ್ಲಿ ಚೇರ್ ಸ್ಪೀಕ್ಸ್ ಅಂತ ಹೇಳಿದಾಗ ಈ ಚೇರ್ ಅಲ್ಲ, ಈ ಕಾಮನ್ ಚೇರ್ ತೊಗೊಬಿಟ್ಟು ಬದೀತಾಗ ಅಲ್ಲಿ ಪ್ರೆಸಿಡೆಂಟ್ ಅಂತ ಅರ್ಥ. ಏನು ಮಾಡ್ತಾನೆ, ಯಾರಿಗೆ ಶಕುನಿ ಏನದು, ಪಕ್ಷಿನೇ ಗುರಿ ಇಟ್ಟು ಹೊಡಿತ ಹೊರಟಿದ್ದಾರೆ ಅಷ್ಟೇ. ಅಂದರೆ ಪ್ರತಿಯೊಂದು ಪದಗಳಿಗೂ ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಅರ್ಥ ಇರುತ್ತೆ. ಅದಕ್ಕೆ ನಿವೃತ್ತಿ ಅಂತ ಅಪಾರ್ಥ ಮಾಡ್ಕೋಬಾರ್ದು ಅಂಥೇಳಿ ಇದನ್ನು ನಿರ್ವಚನ ಮಾಡಿದಾಗ ಕಾಮನ್ ನೋನ್ ಆಗಿಬಿಡುತ್ತೆ. ನಿರ್ವಚನ ಮಾಡಿದಾಗ ಕಾಮನ್ ನೋನ್ ಆಯಿತು. ಅದು ಸಂಸಾರ ಅಂತ ಅರ್ಥ. ನಿವೃತ್ತೇ ಶಿರ
ಅಗಣಯ್ಯ ಪದಾಕ್ರಮ್ಯ ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸಂಸಾರ ಜ್ಞಾನಿಗಳಿಗೆ ಅಡ್ಡಿನೇ ಇರು, ಬಂದಾಗ ಈಜು ಬಂದವನಿಗೆ ನೀರು ಇದನ್ನು ಲೆಕ್ಕ ಬಿಡು ಅಂತ ಹೇಳ್ತಾರೆ. ಕೆಳಗೆ ಬಿದ್ದಿದ್ರೆ ಒಂದು ನಿಮಿಷ ಬರ್ತೀನಿ ಸರಿ ಅಂತ ಹೇಳ್ತಾರೆ. ಯಾಕೆ? ಈಜು ಬರೋದ್ರಿಂದ. ಈ ಸಂಸಾರದಲ್ಲಿ ಈಜೋದು ಅಂದರೆ ಈಜಲಿಕ್ಕೆ ಏನು ಬೇಕು? ಯಾವಾಗಲೂ ಉಸಿರಿಡಿಬೇಕಷ್ಟೇ, ಎಲ್ಲರೂ ಉಸಿರಿಗೆ ಬಿಡೋಲ್ಲ. ವಾಯುದೇವರು ಹಿಡಿದು ಈಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಹಾರಿ ತೋರಿಸಿದ್ದಾರೆ, ಈಗಾಗಲೇ ಹಾರಿ ತೋರಿಸ್ಬಿಟ್ಟಿದ್ದಾರೆ, ಅದ್ರಲ್ಲಿ ಲೇಪನೇ ಇಲ್ಲ ಅವ್ರಿಗೆ. ಇಲ್ಲ ಈಜು ಬಡ್ಡಿ ಕಟ್ಕೋಬೇಕು, ಅವಾಗ ಏನಾಗೋದಿಲ್ಲ, ಮುಳುಗೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಅದು ಎಕ್ಸ್ಟರ್ನಲ್, ಇದು ಇಂಟರ್ನಲ್, ಒಳಗಿಂದ ಹಿಡ್ಕೊಂಡ್ಬಿಟ್ರೆ ಇಂಟರ್ನಲ್. ಆ ರೀತಿ ಸಮಸ್ಯೆ ಬರೋದೇ ಇಲ್ಲ. ಅದು ಯಾರು ಬೇಕಾದ್ರೂ ಒಪ್ಪಿಗೆ, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಸಂಸಾರ ಸೋದ್ರ ಅಂತ ಒಪ್ಕೊಂಡ ಮೇಲೆ ದಾಡಿ ಈಜ್ಕೋಬೇಕಾದ್ರೆ ಏನು ಮಾಡಬೇಕು ನೀವು? ಫಸ್ಟ್ ಈಗ ಉಸಿರಿಡಿಯೋದು ಕಲಿಬೇಕಷ್ಟೆ. ಉಸಿರಿಡಿಯೋದು ಕಲಿಯೋದು ಅಂದರೆ ಒಂದು ಪ್ರಾಣಾಯಾಮ, ಇನ್ನೊಂದು ಅವ್ರ ಗ್ರಂಥ ಓದೋದು. ಆಗ ನಮಗೆ ಸಮಸ್ಯೆ ಬರೋದಿಲ್ಲ. ಏ ತಥಾ ಅಭಿನ್ನ ವಿಶೇಷಂ, ಅದೆಲ್ಲ ಅಭಿನ್ನ ಅಂತ ತಿಳ್ಕೊಂಡು ಪದ್ಧತಿ ಆಗುತ್ತೆ. ಅಭಿನ್ನ ಅಂತ ತಿಳ್ಕೊಬಾರ್ದು, ಭಿನ್ನ ಅಂತಲೇ ತಿಳ್ಕೊಳ್ಬೇಕು. ದೇವರ ರೂಪಗಳಿಗೆ ಭೇದ ಹೇಳ್ತಾರೆ, ಜೀವೇಶ್ವರಿಗೆ ಅಭೇದ ಹೇಳ್ತಾರೆ, ಅರ್ಥ ಸಂಬಂಧ ಇಲ್ಲ. ಇಲ್ಲಿ ಎಲ್ಲಿ ಅಭೇದ ಹೇಳಬೇಕು ಅಲ್ಲಿ ಭೇದ ಹೇಳೋದು, ಎಲ್ಲಿ ಭೇದ ಹೇಳಬೇಕು ಅಲ್ಲಿ ಅಭೇದ ಹೇಳೋದು. ಶುಕ್ತಿಯನ್ನು ರಜತ ಅಂತ ತಿಳ್ಕೊಳ್ಳೋದು, ರಜತನ ಶುಕ್ತಿ ಅಂತ ತಿಳ್ಕೊಳ್ಳೋದು. ಇದಕ್ಕೇನಂತ ಭ್ರಮೆ ಅಂತ ಕರೀತಾರೆ. ಅಗಣಯ್ಯ ಪದ ನಿಲಯಂ ಪಪುಹು ಇತಿ ವಪುಹು ಏಹು ಇತಿ ಗಾರುಡೆ. ಪದ ಆಕ್ರಮ್ಯ ಸ್ವಾರಸ್ಯ, ಒಂದು ಕಾಲಿಲ್ ಮೆಡ್ತಾರೆ ಅಂತ ಒಂದರ್ಥ. ಪದ, ಆ ಪದಗಳಿದೆಯಲ್ಲ ಮಿಡಿಸ್ಬಿಡೋದು. ಶಾಸ್ತ್ರದ ಪದ ಅಂದರೆ ಶಾಸ್ತ್ರ, ಶಾಸ್ತ್ರದ ಶಕ್ತಿ ಇರೋದನ್ನು ಏನು ಮಾಡ್ತಾರೆ ಅವರೀಗ? ಮೊದಲು ಸ್ಟೂಡೆಂಟ್ ಅಷ್ಟೇ, ಅವನ ಬೆಳಗ್ಗೆ ಡಾಕ್ಟ್ರಾಗಿ ಬಂದ್ಬಿಡು. ಎಷ್ಟು ವ್ಯತ್ಯಾಸ ಆಯ್ತು ಅವನೀಗ? 5 ವರ್ಷದಲ್ಲಿ ಎಷ್ಟು ಬದಲಾಯಿಸಿದ್ದಾನೆ ಅವನೀಗ? ವೈದ್ಯನಾಗಿ ಬಂದ್ಬಿಟ್ಟಿದ್ದ. ಆ ಥರ ಬದಲಾಗ್ತದೆ. ಅವನ್ನ ಯಾರು ವ್ಯಕ್ತಿ ಅಂತ ಕರೀಲಿಕ್ಕಿಂತ ಹೆಚ್ಚಾಗಿ ಏನು ದಾಂಡಿ ಎಂಟಿವಿ ಮಾಡ್ತಾರೋ ಅವನ್ನ ವೈದ್ಯ ಅಂತ ಕರೀತಾರೆ. ಪರಿವಯಸೇ ಪಶೂನಿವಗಿರ ವಿಬುಧಾನಪಿ ತಾಂಸ್ತು, ಮುಂದೇನಿದೆ? ತಾಂ ತ್ವಯಿ ದೃಢ ಸಹೃದ ನನು ಪುನಂತಿ ನತೆ ವಿಮುಖಾ ತ್ವಮೇಕಃ ಸ್ವರಾಡಖಿಲಕಾರಕ ಶಕ್ತಿಧರಃ ತವ ಬಲಿಮುದ್ವಹಂತಿ ಸಮದಂತಿ ಚ ಯೇ ಅನಿಮಿಷಾಃ. ಪರಿವಯಸೆ ಪಶೂನ್ಯವ ಗಿರ ವಿಬುಧಾನಪಿ ತಾನ್ ತ್ವಯಿ ದೃಢಸೌಹೃದಾಃ ನನು ದೃಢಸೌಹೃದಃ ನನು ಪುನಂತಿ ನತೆ ವಿಮುಖಾಃ ತ್ವಮೇಕಃ ಸ್ವರಾಟ್ ಅಖಿಲಕಾರಕ ಶಕ್ತಿಧರಃ ಮತ್ತು ತವ ಬಲಿಮುದ್ವಹಂತಿ ಸಮದಂತಿ ಚ ತೇ ಅನಿಮಿಷಾಃ. ವಯಸ್ಸಿ ಗಾಯಿವ ಯಃ ಸುರಾದಿಕಾಂತನ್ಮನಸೋ ಜಗತ್ ಅಪುನಚ್ಛುಜಯೋ ನ ಪರೇ. ವಯತಿ ಗಾಯಿವ, ವಯತಿ ಅಂದರೆ ಹೇಳಿದರೆ ಪರಿವಯಸ್ಸೆ. ಪರಮಾತ್ಮ ಯಾರು ಅಂದರೆ ಅತ್ಯಂತ ವೃದ್ಧತಮ. ಯಾತಕ್ಕೆ? ಅದರಿಂದ ಮೊದಲಿರೋದ್ರಿಂದ. ಯಾವುದರಲ್ಲಿ? ಯೋಗ್ಯತೆಯಲ್ಲಿ. ವಯಸ್ಸಾಗಿಬಿಟ್ಟಿದೆ ಆ ಅರ್ಥದಲ್ಲ. ಸೀನಿಯರ್ ಅಂದ ತಕ್ಷಣ ಸಾಮಾನ್ಯವಾಗಿ ಅರ್ಥ ಏನದಕ್ಕೆ? ಹೆಚ್ಚು ವಯಸ್ಸಾದವನು ಅಲ್ಲ, ಹೆಚ್ಚು ಅನುಭವ, ಯಾವ ಫೀಲ್ಡಲ್ಲಿ ಅನುಭವ ಇರೋದು. ಸಾಮಾನ್ಯ ವಯಸ್ಸಾದ ಸೇರಿಬಿಟ್ಟಾಗ ಇವನು ಜೂನಿಯರ್ ಆಗಿಬಿಡ್ತಾನೆ. ಅವನು ಇದ್ದಾನೆ, IAS ಆಫೀಸರ್, ಇಡಿಸಿಯಾಗಿ ಬಂದುಬಿಟ್ಟಿದ್ದಾನೆ. ಇವನು ರಿಟೈರಿಂಗ್ ಸ್ಟೇಜಲ್ಲಿ ಇವನು ಇರ್ತಾನೆ. ವಯಸ್ಸು ಜಾಸ್ತಿ ಇವನಿಗಾಗಿದೆ. ಬಟ್ ಜ್ಞಾನ ದೃಷ್ಟಿಯಿಂದ ವಯಸ್ಸು ಯಾರಿಗೆ ಜಾಸ್ತಿ ಇದೆ? ಅವರಿಗೆ ಜಾಸ್ತಿ ಇದೆ. ಅದಕ್ಕೆ ಸರ್ವಿಸ್ ಕೌಂಟ್ ಮಾಡ್ಬೇಕಾದ್ರೆ ಏಜ್ ಸರ್ವಿಸ್ ಕೌಂಟ್ ಮಾಡಿ. ರಿಟೈರ್ಮೆಂಟ್ಗೆ ಯಾವ್ದು ಕೌಂಟ್ ಮಾಡ್ತಾರೆ? ಈ CA ಕ್ರೊನಾಲಜಿಕಲ್ ಏಜ್ ಕೌಂಟ್ ಮಾಡ್ತಾರೆ. ಪ್ರಮೋಷನ್ಗೆ ಯಾರು ಕೌಂಟ್ ಮಾಡ್ತಾರೆ? ಇದನ್ನು ಸೀನಿಯರ್ ಅಂತ ಕೊಟ್ಬಿಡೋದಿಲ್ಲ, ಸರ್ವಿಸ್ ಕೌಂಟ್ ಮಾಡಿ. ಇಲ್ಲಿ ಹಾಗೆ ಪ್ರೈವಸಿ ದೇವರಷ್ಟಿದ್ದು ಯಾರಿರ್ತಾರೆ ಹಳುಬರು? ಅದಿಷ್ಟ ಅವ್ಯಯ, ಆದಿಕಾರಣ, ಆದಿದೇವಾಯ ದೇವಾನಾಂ ಪತಯೇ ಸರ್ವಾದಿರಚ್ಯುತಃ. ಅದಕ್ಕೆ ಪರಿವಯಸಿ ಪಶೂನಿವ ಗಿರ ವಿಬುಧಾನಪಿ ತಾನ್ ತ್ವಯಿ ಬದ್ಧ ಸೌಹೃದಾ ನನು ಪುನಂತಿ ನತೇ ವಿಮುಖಾ. ನಿನ್ನದು ಯಾರು ಬದ್ಧ ಸೌಹೃದರು ಭಕ್ತಿ ಮಾಡ್ತಾರೋ ಅವರೆಲ್ಲ ಕೂಡ ತಾವು ಉದ್ಧಾರ ಆಗ್ತಾರೆ ಅಲ್ಲ, ಪುನಂತಿ ಲೋಕನ ಉದ್ಧಾರ ಮಾಡಿಬಿಡ್ತಾರೆ. ರಾಯರತ್ತವ್ರು ಮಾಡ್ತಾ ಇಲ್ಲ, ನೀವು ಲೋಕನೇ ಉದ್ಧಾರ ಮಾಡ್ತಾರೆ. ಲಿಮಿಟೇಷನ್ನೇ ಇಲ್ಲ. ಒಂದು ಏಕಕಾಲಕ್ಕೆ ಎಷ್ಟು ಸ್ಟೇಟ್ ಚೀಫ್ ಮಿನಿಸ್ಟರ್ ಆಗ್ಬೋದು? ಇನ್ನೊಂದು ಪ್ರಭಾರ ಆಗಿಬಿಡ್ತಾರೆ ಅಷ್ಟೇ ಹೊರತು ಏನಾಗಲ್ಲ, ಅವನು ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲ ಅಷ್ಟೇ, ಎಲ್ಲ ಈ ಜಗತ್ತಿಗೆ ವ್ಯಾಪಿಸೋಕ್ಕೆ ಶಕ್ತಿ ಇರೋದು ಯಾರಿಗಿರೋದು? ನಿನ್ನ ಭಕ್ತರಿಗೆ ಮಾತ್ರ, ಉಳಿದವರಿಗಿಲ್ಲ. ತೇ ವಿಮುಖಾಹ ನ. ಇವ್ರು ನೋಡಿದರೆ ಪುನಂತಿ, ಆದರೆ ಅವ್ರು ನೋಡಿದ್ರೆ ನ ಪುನಂತಿ. ಯಾರು ಹರಿಗೆ ಸುಮುಖರೋ ಅವರು ಲೋಕೋದ್ಧಾರ ಮಾಡ್ತಾರೆ. ಅವರು ಉದ್ಧಾರ ಆಗ್ತಾರೆ ಮತ್ತೆ ಹೇಳ್ಬೇಕಾದ ಕಾರಣ ಇಲ್ಲ. ಇವತ್ತು ನೋಡಿ ನಾವೇ ಇದೆ, ಅದು ತೇಲ್ಕೊಂಡು ಹೋಗುತ್ತೆ. ಕೂತವರು ತೇಲ್ತಾರೆ. ನಾವೆಲ್ಲಿ ಯಾರು ಕೂತ್ರು ಹೋದ್ರೂ ತೇಲುತ್ತೆ, ಅಷ್ಟು ಜನ ಕೂತರೂ ತೇಲುತ್ತೆ. ಆತ್ಮೋದ್ಧಾರಕ್ಕೂ ಸರಿ, ಅವರು ಲೋಕೋದ್ಧಾರಕ್ಕೂ ಸರಿ. ಬೇರೆ ಪದಾರ್ಥ ಆಗಲ್ಲ. ಈಜು ಬಂದವನು ಇನ್ನೊಬ್ಬರಂತ ಮುಳುಗಿ ಹೋಗ್ಬಿಡ್ಬೋದು. ಇವ್ರು ಹಾಗಲ್ಲ, ಭದ್ರವಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನೌಕೆ ಅಂದರೆ ದೇವರು, ಸಂಸಾರದ ಸಮುದ್ರ. ನೌಕೆಯನ್ನು ಆಶ್ರಯಿಸೋದು ಅಂದ್ರೇನು?
ದೇವರ ಪಾದವೇ ನೌಕೆ. ದೇವರ ಪಾದ ನಂಬಿದವರು ಏನು ನಂಬಿದಾಗ ಲೆಕ್ಕ ಈಗ? ಸುರಕ್ಷಿತ, ಸಣ್ಣ ಪುಟ್ಟ ನೌಕೆ ಅಲ್ಲ, ಮುಳುಗಲಾರದ ನೌಕೆ. ಕೆಲವು ನೌಕೆಗಳು ಏನಾಗಬಹುದು, ಇದಾಗಿ ಇದಾಗಿ ಬಿಡ್ಬೋದು, ಬಿರುಗಾಳಿಗೆಲ್ಲ ಏನಾಗ ಸೇಫ್. ಹೇಳ್ತಾರೆ ತ್ವಮೇಕಃ ಸ್ವರಾಟ್. ಯಾಕೆ ಇವರು ಸರಿ, ಅವರು ತಪ್ಪು ಅಂದರೆ ನೀನು ಒಬ್ಬನೇ ಸ್ವತಂತ್ರ. ಎಲ್ಲಿ ಬಂತದು? ಜನ್ಮಾದ್ಯಸ್ಯ ಯಥೋನ್ವಯಾದಿಖಿಲ. ಹಾಂ, ಅನ್ವಯ ಸ್ವರಾಟ್. ಜನ್ಮಾದ್ಯಸ್ಯ ಯಥೋ ಅನ್ವಯಾದಿತರತಶ್ಚಾರ್ಥೇಷು ಅಭಿಜ್ಞ ಸ್ವರಾಟ್. ನೀನೊಬ್ಬನೇ ಸ್ವರಾಟ್. ರಾಟ್ ಅಂದರೆ ರಾಜ, ಸ್ವರಾಟ್ ತಾನೇ ರಾಜ. ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಯಾರು ಅಪಾಯಿಂಟ್ ಮಾಡಿಲ್ಲ ಆತನ್ನು, ತಾನೇ ಆಗಿದ್ದಾನೆ. ಅದಕ್ಕೇ ಬರಿ ವಯಸ್ಸಿ ಸ್ವರಾಟ್ ಅಖಿಲಕಾರಕ ಶಕ್ತಿಧರ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ. ಎಲ್ಲವನ್ನು ಕೂಡ ತಾನೇನು ಮಾಡ್ತಾನೆ? ಅಖಿಲಂ ಸಂಜೀವ ಶಕ್ತಿಧರನಾಗಿದೆ. ಕಾರಕ ಶಕ್ತಿಗಳು, ಕರ್ತೃತ್ವ ಶಕ್ತಿ ಬೇರೆ, ಕಾರಕ ಶಕ್ತಿ ಬೇರೆ. ಕರ್ತೃತ್ವ ಶಕ್ತಿ ಅಂದ್ರೇನು? ಮಾಡೋದು. ಕಾರಕ ಅಂದ್ರೇನು? ಮಾಡಿಸೋದು. ಯಾರಿಗೆ ಮಾಡ್ಲಿಕ್ಕೆ ಬರುತ್ತೆ, ಮಾಡ್ಸಕ್ಕೆ ಬರೋಲ್ಲ. ಯಾರಿಗೆ ಮಾಡ್ಸಕ್ಕೆ ಬರುತ್ತೆ, ಮಾಡ್ಲಿಕ್ಕೆ ಬರೋದಿಲ್ಲ. ಎರಡು ಬರದೇ ಇದ್ದರೆ ಭಾರಿ ಜಾಸ್ತಿ ಇರೋದು. ಆದರೆ ಇಲ್ಲಿದೆ ಜನ್ಮೇಶ್, ಅದು ಹಾಗೆ ಓದ್ಕೋಬಾರ್ದು. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಶು ಅಭಿಜ್ಞ ಸ್ವರ. ಅರ್ಥೇಶು ಅಭಿಜ್ಞ, ವಿಷಯಗಳಲ್ಲಿ ಸರ್ವಜ್ಞ ಅಂತ ಅಭಿಜ್ಞ. ಸ್ವರಾಟ್ ಅಂದರೆ ತಾನೇ ಸ್ವತಂತ್ರ, ಸಾರ್ವಭೌಮ, ಸರ್ವಜ್ಞ. ಸರ್ವಜ್ಞತ್ವ ಇರಬೇಕಾಗಿಲ್ಲ ಸಾರ್ವಭೌಮರಿಗೆ. ಸರ್ವಜ್ಞನಾಗಿ ಸಾರ್ವಭೌಮನೂ ಆಗಿದ್ದಾನೆ. ಗೊತ್ತಾಯ್ತಾ? ಸ್ವರ ಯಾರಿಗೆ ಹೇಳುವೆ? ಜನ್ಮಾತಿ ಎಲ್ಲ ಸೃಷ್ಟಿಯಾದಿಗಳಿಂದ ಮಾಡ್ತಾನೆ. ಭಾರಿ ದೊಡ್ಡ ಮನುಷ್ಯ ಒಂದು ಪೈಸೆ ಕೊಡೋದಿಲ್ಲ, ಭಾರಿ ಶ್ರೀಮಂತ, ಹತ್ರ ಹೋಗಲಿಕ್ಕೆ ಬಿಡೋದಿಲ್ಲ. ದೇವ್ರು ಹಾಗಲ್ಲ, ಏನು ಬೇಕಿಲ್ಲ ಎಲ್ಲ ಮಾಡ್ತಾನೆ. ಬೇಕಿದ್ದರೂ ಮಾಡೋದಿಲ್ಲ. ಎಷ್ಟು ಕೂಲಿ ದುಡ್ಡು ಬೇಕು, ಕೂಲಿ ಮಾಡಿ ಕೆಲಸ ಮಾಡಲ್ಲ. ಗೊತ್ತಾಯ್ತಾ? ದುಡ್ಡು ಬೇಕು, ಅಡ್ವಾನ್ಸ್ ಕೊಡಿ ಅಂತಾರೆ, ಕೆಲಸ ಮಾಡಲ್ಲ. ಮರುದಿವ್ಸ ಬರೋದೇ ಇಲ್ಲ. ಇವತ್ತಿನ ಹೊಸ ಟ್ರೆಂಡ್ ಶುರುವಾಗಿದೆ. ಗೊತ್ತಾಯ್ತಾ? ಯಾವುದಕ್ಕೆ ಬಂದ ಕಡೆ ಬರ್ತೇನೆ, ಇವತ್ತು ಬರ್ತೇನೆ, ನಾಳೆ ಬರ್ತೇನೆ ಅಂತಾನೆ. ಅಂತೀರಿ, ಅಡ್ವಾನ್ಸ್ ಕೊಡಿ ಅಂತಾನೆ. ಆಮೇಲೆ ಬರೋದಿಲ್ಲ ಅವನು. ಯಾವ ಥರ ಎಷ್ಟೋದ್ರ ಮಾಡೋಗಿಲ್ಲ. ತಿಳಿತಾ? ಅಂದರೆ ಅವ್ರು ನಾಚಿಕೆ ಕೂಡ ಅನಿಸೋದಿಲ್ಲ. ಆಶ್ಚರ್ಯ. ಯಾಕೆ ಮೃತವ್ರು ಬರೋದು, ನಾವ್ಯಾಕೆ ಮಾಡಬಾರ್ದು ಅಂತ. ವರ್ಸ್ ಹೇಳಿದಲ್ಲ, ಬ್ಯಾಡ್ ಫಾಲೋಯಿಂಗ್ ದಿ ಬ್ಯಾಡ್, ಗುಡ್ ಫಾಲೋಯಿಂಗ್ ದಿ ಗುಡ್ ಆಗಬೇಕೆ ಹೊರತು ಇವತ್ತು ಗುಡ್ಡನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸುಲಭವಾದ ದಾರಿ ಅಂದರೆ ಯಾವುದು ಇದೆ? ನಾನು ಹೇಳಿದ ಹಿಂದೆ ಆ ಮನೆ ಸರ್ತಿ ಮನೆ ಇದು ಮಾಡಬೇಕು, ರಿಪೇರಿ ಮಾಡಿಸ್ಬೇಕಾದ್ರೆ ಒಬ್ಬ ಹುಡುಗನ ಬಿಟ್ಟಿದ್ರಲ್ಲಿ. ಅವನೇನು ಮಾಡಿ 4 ದಿವಸ ಬಂದ. ಆಮೇಲೆ ಅವನು ಬರೋದಿಲ್ಲ, ಬೇರೆ ಕಡೆ ಹೋಗ್ತೀನಿ ಅಂದ. ಎಷ್ಟು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಅವತ್ತಿನ ಕಾಲಿಗೆ 20 ರೂಪಾಯಿ ಫುಲ್ ಕುರಿಗೆ. ಅವಾಗ 20 ನಾವು ಕೊಡ್ತೀವಲ್ಲ, ಕೊಡ್ತೀವಿ ಅಂತ ಹೇಳಿದೆ. ಇಲ್ಲ, ನೀವು ಕೊಡ್ತೀರಿ, ಅವರು ಕೊಡ್ತಾರೆ, ನೀವು ಕೆಲಸ ಮಾಡಿದ್ರೆ ಕೊಡ್ತೀರಿ. ಅದು 100 ಜನ ಇದ್ದಾರೆ, ನಾವು ಸುಮ್ಮನೆ ಓಡಾಡ್ಕೊಂಡಿರ್ತೀರಿ, ಕೊಡ್ತಾರೆ. ಅದು ಸೈಕಾಲಜಿ. ಹುಡುಗ ಅವ್ನು ಚಿಕ್ಕವಳು, ಗೊತ್ತಾಯ್ತು. 8 ವರ್ಷ ಹುಡುಗ ಹೇಗಿದ್ರೆ ಮುಂದೆ ಏನಾಗ್ಬೋದು, ದೇಶಕ್ಕೆ ಎತ್ತ ಕಾಣಿಕೆ ಕೊಡ್ಬೋದು. ಆ್ಯಕ್ಚುಲಿ ತಮಾಷೆ ಅನಿಸಿ. ಇವತ್ತು 30 ವರ್ಷದಿಂದ ಹೇಳಿದ ಮಾತದು. ಇವತ್ತು ಇನ್ನೂ ಎಷ್ಟು ಕೆಟ್ಟೋಗಿರ್ಬೇಕು ಈಗ. ಆ ಥರ ಇದೆ. ಕೆಲಸ ಮಾಡದೆ ಬರೋದಕ್ಕೆ ಇಷ್ಟಪಡೋದು. ಹೋಗೇ ಬೇಟ ಬರಲಿ, ಬರಲ್ಲ ಅಂದ್ರೆ ಜಾಸ್ತಿ ಕೊಟ್ಟರು ಬರಲ್ಲ ಅಂತ. ಯಾಕೆಂದರೆ ನನಗೆ ಫ್ರೀ ಬರುತ್ತಲ್ಲ, ಅದು ಏನು ಕೊಟ್ಟರು ಕೆಲಸ ಮಾಡಿಕೊಡ್ತೀವಿ. ಅವರು ಹಾಗೆ ಬರುತ್ತೆ. ಇದು ಲಾಭ. ಕದ್ದು ಮಾಲು ಎಷ್ಟಕ್ಕೆ ಮಾಡಿದ್ರು ಲಾಭನೇ. ಇನ್ವೆಸ್ಟ್ಮೆಂಟ್ ಝೀರೋ ಅದಕ್ಕೆ. ಆದ್ದರಿಂದ ಲಕ್ಷಾಂತರ ರೂಪಾಯಿ ಕದ್ದು 1000 ರೂಪಾಯಿ ಬರ್ತಾರೆ ಅಷ್ಟೇ. ಅದನ್ನು ಯಾಕೆ ಅಷ್ಟೇ ಲಾಭ ಅವ್ರಿಗೆ. ಅದು ನಿಜವಾದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಮಾಡ್ತಿದ್ದ. ಯಾವನ ಕಡಿಮೆ ಬೆಲೆ ಕೊಡ್ತಾರೆ, ಮೋಸ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಅದು ಎನ್ಕರೇಜ್ ಮಾಡಬಾರ್ದು ಅವ್ರನ್ನಾಗ. ಎಲ್ಲೂ ಎನ್ಕರೇಜ್ ಮಾಡಿದ್ರೆ ಆ ಕೆಲಸ ಮಾಡೋದಕ್ಕೆ ಹೋಗೋದು. ಅಂಥವ್ರಿಗೆ ಪ್ರಿಫರ್ ಮಾಡ್ತಾರಲ್ಲ, ಅಂಥವ್ರು ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಟ್ಯಾಕ್ಸ್ ಎಲ್ಲ ಉಳಿದೋಗ್ಬಿಡುತ್ತೆ. ಆ ಥರ ಒಂಥರ ಫೋಲ್ಡ್ ಮೆಥಡ್ ಹುಡುಕ್ತಾರೆ, ಮಾಡಬಾರ್ದು. ಅದಕ್ಕೆ ಇವರೆಲ್ಲ ವಿಮುಖರು ಇವರು. ತವ ಬಲಿಂ ಉದ್ವಹಂತಿ, ಬರೀ ನಿನ್ನ ಕೊಂಡಾಡೋದಷ್ಟೇ ಅಲ್ಲ, ಅವ್ರೇನು ಅನಿಮಿಷಾಹ, ದೇವತೆಗಳಿದ್ದಾಗ ಅವರೆಲ್ಲ ಕೂಡ. ದೇವತೆಗಳು ಮುಖ್ಯವಾಗಿ ಹಾಗೆ ಮಾಡ್ತಾರೆ. ಉಳಿದವರು ದೇವತೆಗಳು. ಅನಿಮಿಷ ಶಬ್ದ ಏನು ಗೊತ್ತಾ? ದೇವತೆಗಳಿಗೆ ಯವಿಕ್ಕದೇ ಕೆಲಸ ಮಾಡ್ತಾರೆ ಅಂತ. ಸ್ವಲ್ಪ ಕಣ್ಣು ಹಾಕಿದ್ರು ಕೂಡ ಏನಾಗುತ್ತೆ, ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಗೋಪಿಕಾಸ್ತ್ರೀಯರು ಕೃಷ್ಣನ್ ನೋಡ್ತಾ ಇದ್ದ ಅನ್ಕೋತಿದ್ರಂತೆ. ನಾನು ರೆಪ್ಪ ಕೊಡಬಾರ್ದಾಗಿತ್ತು ದೇವರು ಅಂತ. ರೆಪ್ಪ ಕೊಟ್ಟು ತಪ್ಪು ಮಾಡಿಬಿಟ್ರು. ಯಾಕೆ ಮಧ್ಯೆ ಮುಚ್ಕೋಬೇಕಾಗತ್ತಲ್ಲ. ಅದು ಎಷ್ಟು ಭಕ್ತಿಯಿಂದ ಹೇಳ್ತಾರೆ. ಇದು ಹಾಗೆ ಅನಿಮಿಷಾಹ. ದೇವತೆಗಳು ಒಂದರ್ಥ, ಕಣ್ಣು ಮುಚ್ಚದೆ, ಕಣ್ಣು ಮಿಟುಕಿಸ್ದೇನೆ ದೇವ್ರ ಸೇವೆ ಮಾಡ್ತಾರೆ. ಇದು ಬಹಳ ಆಶ್ಚರ್ಯ. ಅಂದರೆ ಪದಗಳಲ್ಲಿ ಹೊರಗಿನ ಅರ್ಥನೇ ಬೇರೆ, ಹೊರಗಿನ ಅರ್ಥನೇ ಬೇರೆ. ದೇವತೆಗಳು ಹಾಗೆ ಮಾಡ್ತಾರೆ ಅಂತ ಒಂದು ಅರ್ಥ ಆದರೆ, ದೇವತೆಗಳ ಹೆಸರಾಗಿ ಬರಲಿಕ್ಕೆ ಕಾರಣ ಆ ರೀತಿ ಮಾಡೋದ್ರಿಂದನೇ. ಒಂದು ಸೆಕೆಂಡ್ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ವಯತಿ ಗಾಯಿವ ಯಹ ಸುರಾಧಿಕ ಅಂತನ್ ಮನಸ್ಸು ಜಗದುದಯರಾತ್ ಶುಚಯೋ ನಪರೇ ಸ ಏಕ ಈಶಃ ಪರಿಪೂರ್ಣ ಶಕ್ತಿ. ಬಲಿ ಅಂದರೆ ಪೂಜೆ ಅಂತ ಅರ್ಥ. ಬಲಿ ಕೊಡೋದು ಅಂತ ಅರ್ಥ ಅಲ್ಲ. ಬಲಿ ಯಜ್ಞ ಅಂದರೆ ಎಲ್ಲದೂ ಯಜ್ಞ. ಯಜ್ಞಕ್ಕೆ ಯಜ್ಞ ಅಂತೀವಲ್ಲ ಹಾಗೆ, ಬಲಿ ಅಂದರೆ ಎಲ್ಲ ಪೂಜೆನೂ ಬಲಿನೇ. ಬಲಿ ಕೊಡೋದು ಒಂದು ಭಾಗ ಅದರದ್ದು ಅಷ್ಟೇ. ಮುಖ್ಯವಾದ ಅರ್ಥ ಏನದಕ್ಕೆ? ಪೂಜೆ ಅಂತೇಳಿ.
ಸ ಏಕ ಈಶಃ ಪರಿಪೂರ್ಣಶಕ್ತಿ ಬಲಿಹರಃ ಇತರೇಶ್ಯೋ ಸುರಾಹ ಅವರೆಲ್ಲ ಬಲಿಹರರು ಅಂದ್ರೇನು? ನಿನ್ನ ಪೂಜೆ ಮಾಡೋರೆಲ್ಲ ಕೂಡ ನೀನು ಪೂಜೆ ಮಾಡಿದ ಉಳಿದು ತಗೊಳ್ಳೋರೆ ಹೊರತು ಪೂರ್ತಿ ತಗೊಳ್ಳೋದಿಲ್ಲ. ಇತಿ ಸದಾ ಸುಖಿನಃ ಇತಿ ಆರುಣಿಶ್ರುತಿ. ವಿಷ್ಣುನಾ ದೇವತಾಬದ್ಧಾ ವಿಷ್ಣವೇ ಚ ಬಲಿಪ್ರದಾ ವಿಷ್ಣುರಾಸಾಂ ಪತಿರ್ನಿತ್ಯಂ ನ ವಿಷ್ಣೋರ್ಬಂಧಕ ಕ್ವಚಿತ್ ಇತಿ ವಾಮನೆ. ನೋಡಿ, ವಿಷ್ಣುರ ದೇವತಾಬದ್ಧಾ, ದೇವತೆಗಳೆಲ್ಲ ಇನ್ನೊಂದು ಮಾತು ಅರ್ಥ ಬರುತ್ತೆ ಅದಕ್ಕೆ. ಬಲಿ ಮಾತಿಗೆ ಬ್ರಹ್ಮದೇವರೆಲ್ಲ ಹೇಳ್ತಾರೆ, ಪ್ರಿಯವ್ರತ ರಾಜ ಸನ್ಯಾಸಿ ಆಗ್ತೇನೆ ಅಂತ ಹೊರಟಿರ್ತಾನೆ. ಅವಾಗ ಹೇಳ್ತಾರೆ ಹಾಗೆಲ್ಲ ಮಾಡಬಾರ್ದು, ಯಾರಿಗೆ ಏನು ಕೆಲಸ ಕೊಟ್ಟಿರ್ತೀವಿ ಆ ಕೆಲಸ ಮಾಡಬೇಕು. ಗೊತ್ತಾಯ್ತಾ? ನಮ್ಮನ್ನೇ ನೋಡಿ ಬ್ರಹ್ಮದೇವ್ ಹೇಳ್ತಾರೆ, ಪರಿವಾರವೆಲ್ಲ ಕೂಡ ಸರ್ವೇ ವಹಾಮೋ ಬಲಿಮೀಶ್ವರಾಯ ಬದ್ಧಾನಸೀವ ದ್ವಿಪದೇ ಚತುಷ್ಪದ. ನಾವೆಲ್ಲ ಬದ್ಧರಾದವರು, ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ಬೇಕು. ನಾವೆಲ್ಲ ಬಲಿಂ ಹರಾಮಹ ಅಂದ್ರೇನರ್ಥ? ಪೂಜೆಯನ್ನು ಮಾಡ್ತಕ್ಕಂಥವ್ರೆ ಹೊರತು ನಾವೇ ಅಲ್ಟಿಮೇಟ್ ಅಲ್ಲ ಯಾರು ಕೂಡ. ಅದಕ್ಕೆ ಹೇಳಿ ದೇವತೆಗೆ ಬಲಿ ಹರರೇ ಹೊರತು ಯಾರಿಗೋಸ್ಕರ? ದೇವರಿಗೋಸ್ಕರ. ತಾವು ತಗೊಳ್ಳೋ ಅರ್ಹತೆ ಅವರಿಗಿಲ್ಲ. ಸುರಾಹ ಸುಖಿನಃ ಇತ್ಯಾರುಳಿ. ಬಲಿಹರಣ ಅಷ್ಟೇ ಅಲ್ಲ, ಎಲ್ಲದೂ ಬಲಿಹರಣನೇ. ದೇವ್ರ ಪೂಜೆ ಎಲ್ಲ ಬಲಿಹರಣನೇ. ವಿಷ್ಣುನ ದೇವತಾಬದ್ಧ, ಯಾರು ಬಲಿಹರಣ ಮಾಡಿದ್ರೆ ಬಲಿ ಹಾಕ್ತಾರೆ ಅಂತ. ಬಲಿ ಹಾಕ್ತಾರೆ ಉಪಯೋಗಿಸಿ ಇನ್ನೊಂದು ಬಲಿ ಅದು. ವಿಷ್ಣುನ ದೇವತಾಬದ್ಧ, ಎಲ್ಲ ದೇವತೆಗೂ ವಿಷ್ಣುದ ಬದ್ಧರಾಗಿದ್ದಾರೆ. ಹೇಗೆ ಅಂದರೆ ಹಾಗೆ, 4 ಕಾಲಿನ 2 ಕಾಲಿಗೆ ಅಧೀನರಾಗಿದ್ದಾರಲ್ಲ ಹಾಗೆ ಅಂತ. ಪ್ರಾಣಿಗಳು ಮನುಷ್ಯನಿಗೆ ಅಧೀನವಾಗಿದ್ದರೆ ಹೇಗೋ ಹಾಗೆ. ಅದೆಲ್ಲ ಗಾಡಿ ನೋಡಿರೋದಿಲ್ಲ ಎಲ್ಲ ನೀವು. ತುಂಬ ಜನಗಳು ಗಾಡಿಗೆ ಏನು ಮಾಡ್ತಾರೆ, ಬರೀ ಎತ್ತಿನ ಹಾಕಿದ್ರೆ ಪಲ್ಟಿ ಹೊಡಿಸ್ಬಿಡುತ್ತೆ. ಅದು ಮೂಗುದಾರ ಹಾಕಿಬಿಡ್ತಾರೆ ಫಸ್ಟ್. ಮೂಗುದಾರ ಕನೆಕ್ಟ್, ಅದನ್ನು ಡ್ರೈವಿಂಗ್ ಬ್ರೇಕ್ ಇದ್ದಾಗ ಅದು. ಗೊತ್ತಾಯ್ತಾ? ಟರ್ನ್ ಮಾಡಿ ಈ ಕಡೆ ಎಳೆದು ಬಿಟ್ಟರೆ ಏನಾಗುತ್ತೆ? ತಿರುಗು ಅಂತ ಅರ್ಥ. ಈ ಕಡೆ ಆ ಕಡೆ ತಿರುಗು ಅಂತ ಅರ್ಥ. ತಿಳಿತಾ? ಮತ್ತು ಫುಲ್ ಓಡೋಕ್ಕೆ ನಿಲ್ಲಿಸ್ಬಿಡ್ತಾರೆ. ಅದು ಬಿಟ್ಟು ಓಡೋದು ಓಡೋಕ್ಕೆ ಶುರು ಮಾಡೋದು. ಅದೆಲ್ಲ ಡ್ರೈವಿಂಗ್. ಅದು ಒಂದು ಇದನ್ನ ಮೆಷಿನ್ ಡ್ರೈವಿಂಗ್ ಆಗೋ ಗೋವಿನ ನಡೆಸೋ ರೀತಿ ಅದು. ಅದಕ್ಕೆ ಮೂಗುದಾರ ಅಂತ ಹೆಸರು. ಮೂಗುದಾರ ಹಾಕಿದ ತಕ್ಷಣ ವಶ ಆಗಿಬಿಡುತ್ತೆ. ಯಾಕಂದ್ರೆ ನೋಯುತ್ತೆ. ಮೂಗು ಎಳೆದ ತಕ್ಷಣ ಏನು ಮಾಡುತ್ತದು? ನೋಯುತ್ತೆ. ಅದು ಚುಚ್ಕೊಳ್ಳೋಕೆ ಇನ್ನೊಂದು ಸುಮ್ಮನೆ ಇರುತ್ತೆ. ಅದೇನಾದ್ರು ಹೋಯ್ತು ಅಂದರೆ ಇವ್ರು ಏನು ಮಾಡಕ್ಕೆ ಬರೋದು. ವಿಷ್ಣುನ ದೇವತಾ ಬದ್ಧಾ ವಿಷ್ಣವೇ ಚ ಬಲಿಪ್ರದ ಬದ್ಧಾ, ಈ ರೀತಿ ಬದ್ಧಾ. ನಸಿ ಬದ್ಧ, ನಸಿ ಅಂದ್ರೇನು? ಮೂಗುದಾರ ಅಂತ ಅರ್ಥ. ನಸಿ ಹಾಕೊಂಡು ಬದ್ಧರಾಗಿದ್ದಾರೆ ಎಲ್ಲ ಅದಕ್ಕೆ ರಹಸ್ಯ ಅಂತ ಬಂದಿತ್ತು ಅದಕ್ಕೆ. ವಿಷ್ಣುರಾಸಾಮ್ನೆ ಪತಿರ್ನಿತ್ಯಂ, ಎಲ್ಲರಿಗೂ ವಿಷ್ಣುವೇ ಪ್ರತಿ. ಆದರೆ ವಿಷ್ಣುವಿಗೆ ಪ್ರತಿ ಅಂತ ಒಬ್ರು ಯಾರೂ ಇಲ್ಲ. ಸ್ವರಾಟ್ ನ ವಿಷ್ಣುವ್ರ ಬಂಧಕ ಕ್ವಚಿತ್, ಎಲ್ಲೂ ಕೂಡ ವಿಷ್ಣುವಿಗೆ ಬಂಧಕ ಇಲ್ಲ. ಇವತ್ತು ಬೇರೆ ಕಡೆ ಓಡೋಗಿರ್ತಾರೆ ಕಳ್ಳರು, ಬಂಧನ ಮಾಡೋಂಗಿಲ್ಲ, ಒಪ್ಪಿಸ್ಬೇಕು ಅವರು. ಕ್ವಚಿತ್, ಎಲ್ಲೂ ದೇವರಿಗೆ ಬಂಧನ ಮಾಡೋರಿಲ್ಲ. ಅಪರಾಧ ಇದ್ದರೆ ಬಂಧನ ಮಾಡ್ತಾರೆ, ದೋಷಿಗಳನ್ನು ಬಂಧನ ಮಾಡ್ತಾರೆ. ಗುಣಿನಾಗ ಬಂಧನ ಮಾಡ್ತಾರೆ. ವರ್ಷಭುಜ ಅಖಿಲ ಶಿತಿಪತೇರಿವ ವಿಶ್ವಸೃಜೋ ವಿದಧತಿ ಯತ್ರ ಯೇ ಸ್ವಧಿಕೃತಾ ಭವತಶ್ಚಕಿತಾಃ ಸ್ಥಿರಚರ ಜಾತಯಃ ಶುರಜಯೇ ತ್ವನಮಿತ್ತಯುಜೋ ವಿರಹ ಉದೀಕ್ಷಯೇದ್ಯದಿ ಪರಸ್ಯ ವಿಮುಕ್ತಸತಃ. ವರ್ಷಭುಜಃ ಅಖಿಲಕ್ಷಿತಿಪತೇಃ ಇವ ವಿಶ್ವಸೃಜಃ ವಿದಧತಿ ಯತ್ರ ಯೇ ತು ಅಧಿಕೃತಾಃ ಭವತಃ ಚಕಿತಾಃ ಸ್ಥಿರಚರ ಜಾತಯಃ ಶುಃ ಅಜಯೇ ತ್ವಂ ತು ಅನಿಮಿತ್ತಯುಜಃ ವಿರಹ ಮತ್ತು ಉದೀಕ್ಷಯೇತ್ ಯದಿ ಪರಸ್ಯ ವಿಮುಕ್ತ ಸತಃ. ಇಲ್ಲಿ ವರ್ಷಭುಜ ಅಖಿಲಕ್ಷಿತಿಪತೇರಿವ ವಿಶ್ವಸೃಜಃ ವಿದಧತಿ ಯತ್ರ ಯೇ ತು ಅಧಿಕೃತಾಃ ಭವತಶ್ಚಕಿತಾಃ. ವಿಶ್ವಪತಿಯಾದ ನೀನು ಯಾವ್ಯಾವ ದೇವತೆಗಳನ್ನು ಎಲ್ಲೆಲ್ಲಿ ಅಧಿಕೃತರು ಅಪಾಯಿಂಟೆಡ್ ಆಗಿರ್ತಾರೆ ಅವ್ರ ಕೆಲಸವನ್ನು ಚಕಿತಾಃ ಚರಂತಿ. ಚಕಿತರು ಅಂದ್ರೇನು? ಭಯ, ಭೀತಿಯಿಂದ ಭೀಷಾಸ್ಪಾದ್ ವಿರೇಚ ಸೂರ್ಯ, ಭಯಪಟ್ಟ ಕೆಲಸವನ್ನು ಮಾಡುತ್ತಾರೆ. ಭಯ ಬಂದಷ್ಟೇ ಏನಿಲ್ಲ ಅಂತ ಅರ್ಥ, ಸ್ವಾತಂತ್ರ್ಯ ಇಲ್ಲ ಅಂತ. ಭಯ ಇದ್ದಾಗ ಏನಾಗೋದಿಲ್ಲ, ಭಯ ಇದ್ದಾಗ ಸ್ವಾತಂತ್ರ್ಯ ಇಲ್ಲ ಅಂತ. ಎಲ್ಲರೂ ಓಡ್ಕೊತಾ ಹೋಗ್ತಾರೆ, ಓನರ್ ನಿಧಾನ ಹೋಗ್ತಾನೆ. ಯಾತಕ್ಕೆ? ಅವ್ನು ಕೇಳೋರು ಯಾರೂ ಇಲ್ಲ, ಅವ್ರು ಕೇಳ್ತಾರೆ. ಅವ್ರು ಎಷ್ಟೋ ಸರ್ತೆ ಹಾಗೆ ಆಫೀಸರ್ ಬಂದು ಹೋಗ್ತಾರೆ, ನಿಲ್ಲಿರ್ತಾರೆ, ಆದಷ್ಟು ಬೇಗ ಓಡಿ ಬಂದು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಯಾತಕ್ಕೆ ಅಂದರೆ ಅವರಿಗಿಂತ ಮುಂಚೆ ಹೋಗಬೇಕು. ಗೊತ್ತಾಯ್ತು? ಅವನು ಹಾಗಲ್ಲ, ನಿಧಾನ ಬರ್ತಾನೆ. ಅದು ನಿಧಾನ ಬರ್ತಾನೆ, ಎಲ್ಲಿ ಬೇಕಾದ್ರೆ ವಾಪಸ್ ಹೋಗಿಬಿಡ್ತಾನೆ. ಯಾರು ಕೇಳೋಲ್ಲ. ಕೇಳಿದರೆ ಅಪರಾಧ ಆಗುತ್ತೆ. ಅವ್ನು ಕೇಳಿದ ತಕ್ಷಣ ನಾಳೆಯಿಂದ ಬರಬೇಕಾಗಿಲ್ಲ ಅಂದ್ಬಿಡ್ತಾನೆ. ಅಷ್ಟರ ಮಟ್ಟಿಗೆ ಆಧಿಪತ್ಯದ ಮಹತ್ವ ಇದೆ. ಇವರು ಯಾರು? ನಾವು ಕಂಡಿರ್ತಕ್ಕಂಥ ಲಿಮಿಟೆಡ್ ಸ್ವಾತಂತ್ರ್ಯ ಇರೋದು. ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಪರಮಾತ್ಮ ಯಾರಿಗೆ ಹೆದರಬೇಕಾಗಿದೆ? ಅದಕ್ಕೆ ಅವರೆಲ್ಲ ಕೂಡ ಅಖಿಲ ಕ್ಷಿತಿಪತಿ. ಯಾರು ನೀನು? ಅಖಿಲ ಕ್ಷಿತಿಪತಿ, ಇದು ಸಮ್ರಾಟ್ ಅಂತ ಅರ್ಥ.
ವಿಶ್ವಸೃಜ ಬ್ರಹ್ಮಾದಿಗಳು ಪ್ರಜಾಪತಿಗಳು ವಿಶ್ವವನ್ನು ಸೃಷ್ಟಿ ಮಾಡೋರು ಅವರೆಲ್ಲ ತಮ್ಮ ತಮ್ಮ ತಾನು ನಿಯುಕ್ತರಾಗಿ ಬಿಟ್ಟು ಚಕಿತಾಹ ಭೀತಿಯಿಂದ ತಮ್ಮನೆ ಕೆಲಸವನ್ನು ಮಾಡ್ತಾರೆ. ಭಯದಲ್ಲೂ ಕೂಡ ಎರಡಿದೆ. ಸಾತ್ವಿಕ ಭಯ, ಸಾತ್ವಿಕ ಭಯ ಬೇರೆ, ತಾಮಸ ಭಯ ಬೇರೆ. ಈ ಗೂಂಡಾಗಳಿಂದ ಆಗ ಭಯ ಏನದು? ತಾಮಸ ಭಯ. ಸಾತ್ವಿಕರಿಂದ ಸಾತ್ವಿಕ ಭಯ. ಅಂದರೆ ಅವ್ರು ಬೇಡ ಅಂದರೂ ಕೂಡ ಇಲ್ಲ, ಅದು ಸಹಜವಾದ ಭಯ. ಆ ಭಯದಲ್ಲಿ ಸಾತ್ವಿಕತೆ ಇರೋದರಿಂದ ಮನಸ್ಸಿಗೆ ನೋವಾಗೋದಿಲ್ಲ, ಇದರಲ್ಲಿ ನೋವಾಗುತ್ತೆ. ಅದರಿಂದ ಸ್ಥಿರಚರ ಜಾತಯ ಯೇ ತೇ ಅನಿಮಿತ್ತಯುಜ ಶಿವು. ಅವರೆಲ್ಲ ಯಾರು ಗೊತ್ತಿದ್ದರಿಗೆ ಅನಿಮಿತ್ತ ಯುಜ. ಯಾವ ನಿಮಗೂ ದ್ವಾಸುಪರ್ಣ ಸಯುಜ ಸಖಾಯ. ದೇವರಿನ ಸಂಬಂಧ ಇದೆ, ನಮಗೆ ಸಂಬಂಧ ಇರೋದಕ್ಕೆ ಕಾರಣ ಇದೆ. ದೇವರಿಗೆ ನಮ್ಮ ಸಂಬಂಧ ಇರೋದಕ್ಕೆ ಕಾರಣನೇ ಇಲ್ಲ. ಒಂದೇ ಕಾರಣ, ಅನುಗ್ರಹ ಒಂದೇ ಕಾರಣ. ಗೊತ್ತಾಯ್ತಾ? ಅದಕ್ಕೆ ಯುಜ, ಯುಕ್ಕದ ಜೊತೆ ಇರೋರು. ಹೇಗೆ ಭಗವನ್ ನಿಯಮಾದೇವ ಸಂಸಾರ ಯುಜ ಶಿಹು. ಭಗವಂತ ಸಂಸಾರ ಕೊಡೋನು, ಇವರೆಲ್ಲ ತಗೊಳ್ಳೋರು. ಆದರೆ ಪರಮಾತ್ಮ ಕಳಿಸಿ ಸುಮ್ಮನೆ ಕೊಡೋದಿಲ್ಲ, ಏನು ಮಾಡ್ತಾರೆ? ಜೊತೆ ತಾನೂ ಬರ್ತಾನೆ. ಇದು ಭಾರಿ ವಿಶೇಷ. ಜನರೊಳಗೆ ಜನಿಸಿ ತಾನಿದ್ದು ಜನಿಸುವ ಜಗದೋದರ ತಾನು. ಪ್ರತಿಯೊಂದು ಮಗುವಿನ ಹುಟ್ಟಿನಲ್ಲಿ ಪರಮಾತ್ಮ ಒಂದು ರೂಪ ಇದೆ ಅದರಲ್ಲಿ. ಆದರೆ ಪರಮಾತ್ಮ ಬರಬೇಕಾಗಿಲ್ಲ. ಯಾಕೆ ಬರ್ತಾನೆ? ಅನುಗ್ರಹ ಅಷ್ಟವರು, ಬೇರೆ ಏನೂ ಇಲ್ಲ. ಒಂಟಿಯಾಗಿ ಎಂದು ದೇವರು ಬಿಡೋದೇ ಇಲ್ಲ ಜೀವರನ್ನು. ಒಂಟಿ ಬಿಡೋದಿಲ್ಲ. ಚಿಕ್ಕ ಮಗುನ ತಾಯಿ ಬಿಟ್ಟು ಓಡಾಡೋದಿಲ್ವಲ್ಲ, ಆ ಬೇರೆಯವರು ಅನಿವಾರ್ಯ ಆದರೆ ತಾನು ಬಿಡ್ತಾಳೆ ಹೊರತು ಮಗುನ ಬಿಡೋದಿಲ್ಲ. ತಾನು ಕ್ಯಾನ್ಸಲ್ ಮಾಡಿಬಿಡ್ತಾಳೆ, ಮಗುನ ಬಿಟ್ಟು ಬರೋದಿಲ್ಲ ಅಂತ. ಇದು ತಾಯಿ ಸೈಕಾಲ ಎಲ್ಲಿದ್ದು ಒಂದು ದೇವ್ರ ಸೈಕಾಲದ ಜ್ಞಾಪಿಸುತ್ತದೆ. ಇವರು ಸೈಕಾಲ ದೇವ್ರು ಕಲ್ತಿಲ್ಲ, ದೇವ್ರ ಸೈಕಾಲ ಇವರಿಗೆಲ್ಲ ಥರ ಅನ್ನೋಯಿಂಗ್ಲಿ ಒಳಗೆ ಬಂದುಬಿಟ್ರು. ಮಕ್ಕಳು ನೋಡಿ ಅವಳ ಹಾರಾಡ್ತಿರ್ತಾರೆ, ದೊಡ್ಡವ್ರು ಹಾರಾಡೋದಿಲ್ಲ. ಯಾಕೆ ಹೇಳಿ? ಶಕ್ತಿ ಹೋಗಿರುತ್ತೆ, ಆ ವಿಚಾರ ಬಿಟ್ಬಿಡಿ. ಇನ್ನೊಂದೇನು ಅಂದರೆ ಅವ್ರಿಗೆ ಏನಿಲ್ಲ, ಮಕ್ಕಳಿಗೆ ಏನು ನೋವಿಗೂ ಇಲ್ಲೇ ಇಲ್ಲ. ಕೆಲಸ ಆಯಿತು, ಊಟ ಆಯ್ತು, ಬೋದೋಯ್ತು, ಅಷ್ಟು ಏನು ಕೊಟ್ಟರೆ ಇಲ್ಲ. ಹಸಿವಾದ ತಿಂತಾರೆ, ಕುಡಿತಾರೆ, ಮತ್ತೆ ಓಡಾಡ್ತಿರ್ತಾರೆ. ಅದೇನು ಯಾವುದಕ್ಕೆ ಅಭಿಮಾನ ಇಲ್ಲ ಅವರಿಗೆ. ಅಭಿಮಾನ ಬಂದ ತಕ್ಷಣ ಅಲ್ಲಿ ನಿಧಾನವಾಗಿ ಏನಾಗುತ್ತಾಗ ದುಃಖ ಸುಖ ಶುರುವಾಗುತ್ತೆ. ಅದು ಆಡೋದೇ ಸುಖ ಅವರಿಗೆ, ಇನ್ನೇನು ಸುಖ ಇಲ್ಲ. ಅದು ಹೇಳ್ತಾರೆ, ಯದಿ ವಿರಹೇ ಮುಕ್ತವು. ವಿರಹ ಅಂದರೆ ನೀನು ಬಿಟ್ಟು ಹೋದ್ರೆ, ಸಂಸಾರ ಬಿಟ್ಟು ಹೋದ್ರೆ ವಿರಹ. ಬರೀ ವಿರಹ ಅಂದರೆ ಏನೋ, ಬರೀ ವಿರಹ ನೋವದು. ಸಂಸಾರ ಬಿಟ್ಟು ಹೋಗೋದೇನೋ ಗುಣ. ಅದು ಆಸ್ಪತ್ರೆಯಿಂದ ಹೊರಗೆ ಬರ್ಬೇಕಾದ್ರೆ ಖುಷಿಯಾಗಿ ಬರ್ತಾನೆ, ಆಫೀಸಲ್ಲಿ ಡಿಸ್ಮಿಸ್ ಆದರೆ ಓಡಾಡ್ಕೊಂಡು ಬರ್ತಾನೆ. ಯಾಕೆ? ಅಲ್ಲಿ ಬಂಧನ. ಇದು ಖುಷಿ, ಸದ್ಯ ರೋಗ ಹೋಯಿತು ಅಂತೇಳಿ, ಅದು ಭವರೋಗ ಹೋಯಿತು. ಅದಕ್ಕೆ ರೋಗ ವಿರಹಿತರಾಗಬೇಕೇ ಹೊರತು ಇವು ಕಾರ್ಯವಿರಹಿತರಾಗಬಾರ್ದು. ವಿಮುಕ್ತಾ ಸಂತ ಏನ ಪರೇಣ ತಸ್ಯ ವಿಮುಕ್ತ ಸತಃ ನಾಣ್ಯ ಪಂಥ ಯನಾಯವಿತ್ತು. ಬೇರೊಂದು ದಾರಿ ಇಲ್ಲ. ಪರಮಾತ್ಮನ ಜೊತೆಗೆ ಅವ್ರು ಹೇಳದೆ ಕೇಳ್ಕೊಂಡಿರೋದೇ ದಾರಿ ಹೊರತು ಬೇರೊಂದು ದಾರಿ ಇಲ್ಲ. ಮುಕ್ತಿ ತಸ್ಯ ತಸ್ಮಾದೇವ ಇತಿ ಅಂಗೀಕರ್ತವ್ಯ. ಆದ್ದರಿಂದನೇ ಯಾರ ವಿರಹದಿಂದ ನಾವು ಇವತ್ತು ದುಃಖ ಪಡ್ತಿದ್ದೇವೋ ವಿರಹ ಪರಿಹಾರ ಆಗಿಬಿಡಬೇಕು. ಸಂಸಾರದಿಂದಾಗಿ ಭಗವಂತನಿಗೆ ವಿರಹ, ಸಂಸಾರ ವಿರಹ ಬಂತು ಅಂದರೆ ದೇವ್ರ ಜೊತೆಗೆ ಹೋಗ್ತಾರೆ. ಕತ್ತೆ ಹೋದರೆ ಬೆಳಕು, ಬೆಳಕು ಹೋದರೆ ಕತ್ತಲೆ. ದೇವರು ಬೆಳಕು, ಸಂಸಾರ ಕತ್ತಲೆ. ಬೆಳಕಿನ ಕಡೆಗೆ ಹೋದ್ಮೇಲೆ ಯಾವ ಭಯ ಇಲ್ಲ. ಅದೇನೇ ಹೇಳಿದ್ದು, ತಮಸೋಮ ಜ್ಯೋತಿರ್ಗಮಯ ಅಂದರೆ ಅದೇ ಅರ್ಥ. ತಮಸ್ಸು ಅಂದರೆ ಏನಲ್ಲಿ ಅಂಧಂತಮಸ್ಸಿಂದ ಬಿಡುಗಡೆ ಮಾಡೋಲ್ಲ, ಅಲ್ಲಿಗೋಸ್ಕರ ಬಿಡುಗಡೆ ಇಲ್ಲೇ ಇಲ್ಲ. ಸಂಸಾರ ಅಂತ ಅಷ್ಟೇ ಅರ್ಥ. ಸಂಸಾರ ಕತ್ತಲೆ, ಅಜ್ಞಾನ, ಎರಡೆರಡು ಅರ್ಥ. ಅಜ್ಞಾನ ಬಿಡುಗಡೆ ಮಾಡು, ಸಂಸಾರ ಬಂಧನದಿಂದ ಬಿಡುಗಡೆ ಮಾಡು ಅಂತ ಹೇಳ್ತಾರೆ. ತಸ್ಮಾತೇವ ಇತ್ಯಂಗೀ ಕರ್ತವ್ಯ ಅಥೋ ಬಂಧೋಪಿ ತತಏವ ಇತ್ಯರ್ಥ. ಯಾರು ಬಿಡಿಸ್ತಾರೆ ಅಂತ ಗೊತ್ತಾದರೆ ಅವನೇ ಬಂಧಕ ಅಂತ ಗೊತ್ತಾಗತ್ತೆ. ಯಾರು ಬಂಧಕ ಅಂತ ಗೊತ್ತಾದರೆ ಅವನು ಬಿಡಿಸ್ತಾನೆ ಅಂತ ಗೊತ್ತಾಗತ್ತೆ. ಆದ್ದರಿಂದ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ ಬಂಧೋಪಿ ತತಏವ ಇತ್ಯರ್ಥ. ಸತಾಂ ವಿಮುಕ್ತಿದತ್ವಾತ್ ವಿಷ್ಣೋ ಮುಕ್ತಿ ಯದಿ ಅಭ್ಯುಪೇಯತೆ ಬಂಧೋಪಿ ತತಏವ ಸ್ಯಾತ್ ಯಸ್ಮಾತ್ ಏಕಸ್ತಯೋ ಪತಿ ಇತಿ ಸ್ಕಾಂದೇ. ಸ್ಕಂದ ಪುರಾಣ ಹೇಳ್ತಾರೆ. ಇದಕ್ಕೆ ಸಿಂಪಲ್ ಲಾಜಿಕ್ ಸಾಕು, ಜೊತೆಗೆ ಆಗಮ ಕೊಡ್ತಾರೆ, ಅದು ಮುಖ್ಯ. ಏನಂತ? ಸತಾಂ ವಿಮುಕ್ತಿದಾತ್ ವಿಷ್ಣೋ, ಸಜ್ಜನಿಗೆ ಮುಕ್ತಿ ಕೊಡ್ತಕ್ಕಂಥ ವಿಷ್ಣುವಿನಿಂದ ಮುಕ್ತಿ ಅಂತ ಒಪ್ಕೊಂಡ ಮೇಲೆ ಬಂಧೋಪಿ ತತೈವ ಸ್ಯಾತ್, ಯಾವನು ಮುಕ್ತಿ ಕೊಡ್ತಾನೋ ಅವನೇ ಏನಾಗಿರಬೇಕು? ಬಂಧಕನಾಗಿರಬೇಕು. ತಸ್ಯಾತ್ ಯಸ್ಮಾದ್ ಏಕಸ್ತಯೋ ಪತಿ, ಅವನೊಬ್ಬನೇ ಎರಡಕ್ಕೂ ಸ್ವಾಮಿ. ಬಂಧಕ್ಕೂ ಅವನೇ ಸ್ವಾಮಿ, ಇದಕ್ಕೆ ಅವನೇ ಸ್ವಾಮಿ. ಆದ್ದರಿಂದ ಅವನು ಬಿಡುಗಡೆ ಮಾಡ್ತಾನೆ. ಆತ್ಮಾನಂ ಮುಕ್ತಿದಂ ವಿಷ್ಣು ಯದಿ ಪುಂಸಃ ಉದೀಕ್ಷಯೇತ್ ಸುಪ್ರಸನ್ನಸ್ತದಾ ಬಂಧ ತಥಾ ತತ ಏವೇತಿ ಹೇಚ್ಯತಿ ಇತಿ ಬ್ರಾಹ್ಮೆ. ಆತ್ಮಾನಂ ಮುಕ್ತಿದಂ ವಿಷ್ಣು ಯದಿ ಪುಂಸಃ ಉದೀಕ್ಷಯೇತ್. ವಿಷ್ಣು ಆತ್ಮಾನಂ ಮುಕ್ತಿದಂ ವಿಷ್ಣು ಯದಿ ಪುಂಸಃ ಉದೀಕ್ಷಯೇತ್. ತನಗೆ ಮುಕ್ತಿ ಕೊಡ್ತಕ್ಕಂಥ ಪರಮಾತ್ಮನ ಯಾವಾಗ ನೋಡ್ತಾನಲ್ಲ,
ಸುಪ್ರಸನ್ನ ಯಾರು ದೇವರು ನಮ್ಮನ್ನು ನೋಡಬೇಕು. ಇದಾಗಲೇ ಅನ್ವಯಕ್ಕೆ ಅಂತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅದನ್ನು? ಪರಮಾತ್ಮ ಯಾವಾಗ ರಾಜನಂತೆ ನೋಡಿಬಿಡ್ತಾನೆ ಆವಾಗ ಬಿಡುಗಡೆ ಆಗಿಬಿಡುತ್ತೆ. ಸುಮ್ಮನೆ ನೋಡಬಾರ್ದು. ಹೇಗೆ ನೋಡಬೇಕು? ಪ್ರಸನ್ನನ ಯಥಾದೃಷ್ಟ್ಯ ಪ್ರಸನ್ನ ಸನ್, ದೃಷ್ಟಿಯಿಂದ ಪ್ರಸನ್ನತೆಯಿಂದ ನೋಡಬೇಕು. ಅವಾಗ ಕೆಲಸ ಆಗುತ್ತೆ. ಸಿಟ್ಟಿಂದ ನೋಡಿ ಇನ್ನು ಇರೋದು ಇನ್ನೂ ಅಪಾಯ ಜಾಸ್ತಿ ಅಂತ ಅರ್ಥ. ಸುಪ್ರಸನ್ನ ಆಗ್ಬೇಕಾದ್ರೆ ಭಕ್ತಿ ಇರಬೇಕು, ಭಕ್ತಿಗೆ ಜ್ಞಾನ ಬೇಕು, ಜ್ಞಾನಕ್ಕೆ ಅಧ್ಯಯನ ಬೇಕು, ಅಧ್ಯಯನಕ್ಕೆ ಆಚಾರ ಬೇಕು. ಒಂದಕ್ಕೊಂದು ಲಿಂಕ್ಡ್. ಅದು ಬರೀ ಪ್ರಸನ್ನನಾಗಬಾರ್ದು. ಸುಪ್ರಸನ್ನ. ಸುಪ್ರಸನ್ನ ಅಂದ್ರೇನು? ಪರಮಪ್ರಸಾದ. ಪರಮಪ್ರಸಾದ ಮಾಡಿದ್ರೆ ಏನು ಸಿಗುತ್ತೆ? ಉತ್ತಮಸ್ತ್ವೇವ ಮುಕ್ತಿದಃ ಪ್ರಸಾದಾತ್ ಅಥಮಾತ್ ವಿಷ್ಣೋ ಸ್ವರ್ಗಾದಿಗಳು ಸಿಗುತ್ತೆ ಅಥಮ ಪ್ರಸಾದಕ್ಕೆ. ಇನ್ನೂ ಸ್ವಲ್ಪ ಜನಾದಿ ಅದು ಪ್ರಸನ್ನ ಆದರೆ ಮುಕ್ತಿ ಕೊಡ್ತಾರೆ. ಆದರೆ ಸುಪ್ರಸಾದ, ವಿಷ್ಣುಸಾದ ಹೆಸರೇ ಅದು. ಸುಪ್ರಸಾದ ಪ್ರಸನ್ನಾತ್ಮ ಅಂತಲೇ ಇದೆ. ಹಾಂ, ಅತ್ಯರ್ಥ ಪ್ರಸಾದವುದೇ ಪರಮಪ್ರಸಾದ, ಸುಪ್ರಸಾದ ಎಲ್ಲ ಅದೇ. ಖಂಡಾಧೀಶಾ ಸಾರ್ವಭೌಮ ಸ್ವಪ್ರಸನ್ನಸ್ತದಾ ಬಂಧ ತತ ಏವೇತಿ ಶೇಚ್ಯತೆ ಇತಿ ಬ್ರಾಹ್ಮೆ. ಖಂಡಾಧೀಶಾ ಸಾರ್ವಭೌಮಸ್ಯ ಯದ್ವತ್ ಬ್ರಹ್ಮೇಶಾದ್ಯಾ ಕುರ್ವತೆ ತೇ ಅನುಶಾಸ್ತಿ. ಖಂಡಾಧೀಶರು ಸಾರ್ವಭೌಮ. ಖಂಡಾಧೀಶರು ಅಂದ್ರೇನು? ಒಂದೊಂದು ಭಾಗಕ್ಕೆ ಮಾಂಡಲಿಕರು. ಮಾಂಡಲಿಕರಾದ ರಾಜರುಗಳು ಚಕ್ರವರ್ತಿಯಾದ ರಾಜನಿಗೆ ಹೇಗೆ ಕಪ್ಪ ಕಾಣಿಕೆ ಒಪ್ಪಿಸ್ತಾರಲ್ಲ, ಹಾಗೆ ಬ್ರಹ್ಮಾದಿ ದೇವತೆಗಳು ಕೂಡ ಏನು ಮಾಡ್ತಿದ್ದಾರೆ? ಪರಮಾತ್ಮನಿಗೆ ಕಾಣಿಕೆ, ಬಲಿ ಅಂದರೆ ಕಾಣಿಕೆ, ಪೂಜೆಯನ್ನು ಒಪ್ಪಿಸ್ತಾ ಇದ್ದಾರೆ. ತಮ್ಮ ಮುಕ್ತಿದೋ ಬಂಧದೋ ಅಥೋ, ನೀನು ಮುಕ್ತಿ ಕೊಡೋನು ನೀನೇ, ಬಂಧ ಕೊಡೋನು ಅವನಂತೆ ಇದೇ ನಿದರ್ಶನ. ನಸ್ತ್ವಂ ಮಾನದೋ ಜ್ಞಾನದೋ ಅಜ್ಞಾನದಶ್ಚ ಇತಿ ವಿಷ್ಣು. ಜ್ಞಾನ ಕೊಡಲಿಕ್ಕೂ ದೇವರ ಅನುಗ್ರಹ ಮಾಡಿರಬೇಕು, ಇಲ್ಲವರೇ ಅಜ್ಞಾನ ಕೊಡಲಿಕ್ಕೂ ದೇವರ ಅನುಗ್ರಹ. ಆಗ್ರಹ ಮಾಡಿದರೆ ಮಾತ್ರ ಆಗ್ರಹ, ಅನುಗ್ರಹ ಮಾಡಿದರೆ ಜ್ಞಾನ. ಆದ್ದರಿಂದ ದೇವರನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಇತ್ತು ಉದಾರ ಶಾಂಡಿಲ್ಯ ಶ್ರುತಿ. ಉದಾರ ಶಾಂಡಿಲ್ಯ ಅಂತ ಮುನಿಗಳ ಕಂಡಂಥ ಶ್ರುತಿ. ಖಂಡಾಧೀಶಾ ಖಂಡ ಅಂದರೆ ಭಾಗ. ಈ ಖಂಡ ಅಲ್ಲ, ಆಫ್ರಿಕಾ ಖಂಡ, ಏಷ್ಯಾ ಖಂಡ ಆ ಥರ ಅಲ್ಲ, ಒಂದು ಭಾಗಕ್ಕೆ. ಖಂಡಾಧೀಶಾ ಸಾರ್ವಭೌಮಸ್ಯ ಯದ್ವತ್ ಬ್ರಹ್ಮೇಶಾದ್ಯಾ ಕುರ್ವತೆ ತೇ ಅನುಶಾಸ್ತಿ. ಅನುಶಾಸ್ತಿ ಅಂದ್ರೇನು? ಶಾಸನ, ನಿನ್ನ ಆರ್ಡರ್ ಫಾಲೋ ಮಾಡ್ತಾರೆ. ತ್ವಂ ಮುಕ್ತಿದೋ ಬಂಧದೋ ಅಥೋ ಮತಃ. ಬ್ರಹ್ಮಾದಿಗಳನ್ನ ಆರಾಧನೆ ಇವರು ಮಾಡ್ತಾರೆ, ಬ್ರಹ್ಮದೇವರೇ ದೇವ್ರನ್ನ ಅವಲಂಬಿಸ್ತಾರೆ. ಇದು ಹಿರಣ್ಯಕಶಿಪುವಿಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ರೆ ಏನು ಮಾಡ್ತಿದ್ರು ಅವರು? ದೇವ್ರ ಹತ್ರ ಹೋಗ್ತಿದ್ರು. ಇಂಥ ವರ ಕೇಳೋದು ಬರ್ತಿದ್ದಿಲ್ಲ. ಗೊತ್ತಾಯ್ತಾ? ಸರ್ಕಾರಿ ಕೆಲಸನೇ ಕ್ರಿಮಿನಲ್ಸ್ ಸಿಗೋದೇ ಇಲ್ಲ, ಇನ್ನು ಸರ್ಕಾರದ ಅಧಿಪತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಗೊತ್ತಾಯ್ತಾ? ನೋ. ಕ್ರಿಮಿನಲ್ ಹೈಯೆಸ್ಟ್ ವ್ಯಕ್ತಿ ಯಾವಾಗ ಕ್ರಿಮಿನಲ್ ಇಷ್ಟಪಡೋದಿಲ್ಲ. ಆದ್ದರಿಂದ ದೇವರು ಪಾಪಿಗಳನ್ನು ಇಷ್ಟಪಡೋದಿಲ್ಲ, ಪುಣ್ಯವಂತರಾಗೇ ಇರಬೇಕು. ಕೊನೆಗೆ ಕಳ್ತನ ಮಾಡಬೇಕು, ಇನ್ನು ಬಿಟ್ಟುಬಿಡ್ತಾರೆ ಅಂತ ಹೇಳ್ಕೊಂಡು ಹೋಗ್ಬೇಕಾ ಹೊರತು ಆದರೂ ಇದ್ರೂ ಕಟ್ಟಿರ್ಬಾರ್ತಾರೆ ಮಾಡಿ ಅನುಗ್ರಹ ಮಾಡಿ ಅಂತ ಕೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಸ್ತ್ವಂ ಜ್ಞಾನದಃ ಅಜ್ಞಾನದಶ್ಚಾಸಿ ವಿಷ್ಣು. ಅದಕ್ಕೆ ಜ್ಞಾನದ ಅಜ್ಞಾನದ ಮತಕ್ಕೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ರುಚಿ ಕೊಡೋದು ನಾನೇ, ಮರವು ಕೊಡೋದು ನಾನೇ ಅಂತ ಹೇಳ್ತಾರಲ್ಲ, ಎರಡು ಇದೇ ಅರ್ಥ. ಅದಕ್ಕೆ ನಹಿ ಪರಮಸ್ಯ ಕಶ್ಚಿದ್ ಅಪರೋ ಅನಪರಸ್ಯ ಭವೇ ವ್ಯಯತ ಇವಾತ್ರ ಯಸ್ಯ ಚ ಶೂನ್ಯತುಲ ಸಂದಧತಃ ಅಪರಿಮಿತಾಃ ಧ್ರುವಾಃ ತನುಭೃತೋ ಯದಿ ಸರ್ವಂ ತಥೋ ನಹಿ ನ ಶಾಸ್ಯತೇತಿ ನಿಯಮೋ ಬ್ರುವತೆ ಚ ತಥಾ. ಅದು ಮೂಲ ಮಾತ್ರ ಓದ್ಬಿಟ್ರೆ ಸಾಕು, ಆಮೇಲೆ ಮುಂದಿನ. ನಹಿ ಪರಮಸ್ಯ ಕಶ್ಚಿದ್ ಅಪರೋ, ನಿನ್ನ ಮೇಲೆ ಇನ್ನೊಬ್ಬ ಪರಮ ಅಂತಿಲ್ಲ. ಹೈಯೆಸ್ಟ್ ಅಂದಮೇಲೆ ಸುಪ್ರೀಂ ಮೇಲೆ ಇನ್ಯಾರಿರ್ತಾರೆ ಅರ್ಥ ಇಲ್ಲ. ಸುಪ್ರೀಂ ಶಬ್ದಕ್ಕೇನರ್ಥ? ಹೈಯೆಸ್ಟ್ ಅಂತ. ಅದಕ್ಕೆ ನಹಿ ಪರಮಸ್ಯ ಕಶ್ಚಿದ್ ಅಪರಃ ಅನಪರಸ್ಯ ನ ವಿದ್ಯತೆ ಅಪರಃ. ಅನುತ್ತಮ ಅನಪರ ಇದ್ದಾಗೆ. ಅನಪರನಾದ್ದರಿಂದಾಗಿಯೇ ನಿಮ್ಮ ಇನ್ನೊಬ್ಬ ಪರ ಇರಲಿಕ್ಕೆ ಸಾಧ್ಯ ಇಲ್ಲ. ಅನುತ್ತಮ ಅವೆಲ್ಲ ಒಂದೇ ರೀತಿ ಪದ. ಯತ್ ಅನುತ್ತಮ ಒಂದು ವಿಶ್ವಶಾಸ್ತ್ರ ಬಂದಿದೆ. ವ್ಯಯತ ಇವಾತ್ರ ಯಸ್ಯ ಚ ಶೂನ್ಯತುಲ ಸಂದದ. ಇದು ಶೂನ್ಯತುಲ. ನೀನು ಎಷ್ಟು ಒಳ್ಳೆ ಪದ ನೋಡಿ, ಶೂನ್ಯತುಲ. ನೋಡೋಕೆ ಅರ್ಥನೇ ಆಗೋದಿಲ್ಲ. ತುಲ ಅಂದರೆ ಸಮ, ಶೂನ್ಯ ಅಂದರೆ ಇಲ್ಲ, ಸಮನಿಲ್ಲದವರು ಅಂತಾರೆ. ಅನುಪಮ, ಅತುಲ ವಿಷ್ಣುಸಹಸ್ರವಾದ ಪದ. ಅತುಲ, ಶೂನ್ಯತುಲ, ಸಮಾನ ವರ್ಜಿತ. ಇವನೇ ಶೂನ್ಯ ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲ, ಶೂನ್ಯತುಲ ಸಮಾನ ವರ್ಜಿತ. ಲಕ್ಷ್ಮೀಕಾಂತ ಸಮಂತೋತಿ ಕಲಯನ್ ಅಷ್ಟೇ. ಆದ್ದರಿಂದ ಇನ್ನೊಂದಲ್ಲ, ಅದೇ ಕರೆದಿರೋದು ಶೂನ್ಯ ಅಂತ. ಆ ಶೂನ್ಯ ಬೇರೆ ಅಂದರೆ ಇದೇ ಅರ್ಥ. ಅದಕ್ಕೆ ಕೂಡ ನೀನು ಸಮನಾದನು ಶೂನ್ಯ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಮತ್ತು ಶಮ್ಮೂನಂ ಕುರುತೆ ತುಂಬ ಅರ್ಥಗಳು ಬೇಕಾದಷ್ಟೇ. ಭವೇತ್
ವ್ಯಯತ ಇವಾತ್ ಅದಕ್ಕೆ ವಿಷ್ಣು ಸಹಸ್ರನಾಮನ ಯಾಕೆ ಹೈಯೆಸ್ಟ್ ಅಂತ ಕರೀತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಶುರು ಮಾಡಿಬಿಟ್ರೆ ಅದನ್ನು ಬೇರೆ ಎಲ್ಲ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಎಲ್ಲ ವರ್ಡು ಬಂದು ಹೋಗ್ಬಿಡುತ್ತೆ ಅದು. ಅದರಿಂದ ಮುಂದೆ ಯಾವ ಪದ ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಅನಿಸೋದೇ ಇಲ್ಲ. ನಿರುಕ್ತಿಗೆ ನಿರ್ವಚನ ಮಾಡೋ ಅಭ್ಯಾಸ ಆಗಬೇಕಾದ್ರೆ ಪ್ರಾಕ್ಟೀಸ್ ಮಾಡೋದು. 100 ಅರ್ಥಕ್ಕೆ ಟ್ರೈ ಮಾಡಿದ್ರಂತೂ ಅದು ಗುರುದವ್ರಿಗೆ ಬರೋದೇ ಇಲ್ಲ, ಅವರೊಬ್ಬರಿಗೆ 100 ಅರ್ಥ ಪ್ರತಿಯೊಂದು ಹೇಳಬೇಕಾದ್ರೆ. ವ್ಯಥತ ಇವಾತ್ರ ವೇಯತೈವಾತ್ರ ಯಶ್ಚ ಚ ಶೂದ್ಯತುಲ ಸಂದಧತಃ ಅಪರಿಮಿತಾಃ ಧ್ರುವಾಃ ತನುಭೃತೋ ಯದಿ ಸರ್ವಂ ತತಃ ನಹಿ ನ ಶಾಶ್ವತ ಇತಿ ನಿಯಮೋ ಬ್ರುವತೆ ಚ ತಥಾ. ನಿನಗೆ ಶಾಶ್ವತ ಅವರಿಗಿದೆ, ನಿನಗೆ ಶಾಶ್ವತ ಇಲ್ಲ. ಶಾಶ್ವತ ಅಂದ್ರೇನು? ದಂಡಿಸಲ್ಪಡುವಿಕೆ ಅವರಿಗೆ, ನಿನಗೆ ಅದಿಲ್ಲ. ಯಾಕಂದರೆ ಶಾಸಕ ನೀನು, ಶಾಸಕ ಶಾಸ್ತಿ. ಆದ್ದರಿಂದ ನೀನು ಹೈಯೆಸ್ಟು, ನಿನ್ನ ಯಾರು ಆರ್ಡರ್ ಮಾಡೋ ಹಾಗಿಲ್ಲ. ನಹಿ ಎಲ್ಲ ಅದೇನೆ, ಶಾಸ್ತಾನುಪದ ಇದ್ದೇ ಇದೆ. ನಹಿ ನ ಶಾಶ್ವತ ಇತಿ ನಿಯಮೋ ಬ್ರುವತೆ ತಾಥ. ಆ ನಿಯಮ ಹಾಗೆ ಹೇಳ್ತಾನೇ ಇದೆ. ಡೀಟೇಲ್ಸ್ ಎಲ್ಲ ನಾಳೆ. ನಾಡಿ ಸರಿ ಸರ್. ನಾರಾಯಣಂ ಗುಣೈಃ ಸರ್ವೈಃ ಭಿನ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ